ಕನ್ನಡಿಗರೇ ನಮಸ್ಕಾರ. ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ, ನಿಮ್ಮೆಲ್ಲರ ಬೇಡಿಕೆ ಮೇರೆಗೆ, ಆ ಪವಾಡ ಪುರುಷರ ಗುರು ಸಾರ್ವಭೌಮರ ಒಂದು ಕೃಪೆಯ ಮೇರೆಗೆ ಮತ್ತೆ ರಾಘವೇಂದ್ರ ಸೀರೀಸ್ನಲ್ಲಿ, ರಾಘವೇಂದ್ರ ಮಹಾತ್ಮೆ ಸೀರೀಸ್ನಲ್ಲಿ ಆ್ಯಕ್ಟಿಂಗ್ ಮಾಡುವಂತಹ ಕಲಾವಿದರನ್ನು ಅಚ್ಚರಿಗಣ್ಣಿಂದ ನೋಡಿ ಅವ್ರನ್ನ ಮಾತನಾಡಿಸೋ ಮತ್ತೊಂದು ಸಾಹಸಕ್ಕೆ ನಾನು ಮುಂದಾಗಿದ್ದೀನಿ. ಜಿ ಕನ್ನಡದಲ್ಲಿ ಬರುವಂತಹ ರಾಯರ್ ಸೀರೀಸ್ನ ನೀವು ನೋಡ್ತಾ ಇದ್ರೆ, ಆ ಧಾರಾವಾಹಿ ನೋಡ್ತಾ ಇದ್ರೆ ಅದರಲ್ಲಿರೋ ಕಲಾವಿದರು ಹೆಂಗಿರ್ಬೋದಪ್ಪ, ಏನಿರ್ಬೋದಪ್ಪ ಅಂತ ಕುತೂಹಲ ನಮ್ಮನ್ನು ಮೂಡ್ತಾ ಇದೆ. ಈ ಇಬ್ಬರು ಕಲಾವಿದರು ಗುರು ರಾಘವೇಂದ್ರ ಸ್ವಾಮಿಗಳ ತಂದೆ ತಾಯಿ. ನಿನ್ನ ಮಗ ವೆಂಕಟನಾಥನ ಆಯುಷ್ಯು ಬರೀ 100 ವರ್ಷಗಳಲ್ಲ, 700 ವರ್ಷಗಳು. ಹಾ, ಈ ವೀಣೆ ಮೇಲೆ ಇಷ್ಟೊಂದು ಧೂಳು ಕೂತಿದೆ, ಒರೆಸ್ಬೇಕು ಅನ್ನೋ ಜವಾಬ್ದಾರಿ ಬೇಡವಾ ನಿಮ್ಗೆ? ಗೋಪಿಕಾಂಬೆ ಮತ್ತು ತಿಮ್ಮಣ್ಣ ಭಟ್ಟ. ಅರೆ ಅಂದರೆ ದೊಡ್ಡ ಪಾತ್ರ, ತುಂಬ ತೂಕದ ಪಾತ್ರ, ಸಿಕ್ಕಾಪಟ್ಟೆ ಕೆಲಸ ಮಾಡಿರೋರು, ತುಂಬ ಗೊತ್ತಿದ್ದವರು, ತುಂಬ ದೊಡ್ಡ ರಂಗಕರ್ಮಿಗಳು ಅಥವಾ ಸ್ಕ್ರೀನು ಕ್ಯಾಮ್ರಾ ಚೆನ್ನಾಗಿ ಗೊತ್ತಿರೋ ಹಿರಿಯ ಕಲಾವಿದರನ್ನ ಕರೆಸಿ ಏನಾದ್ರು ಆ್ಯಕ್ಟಿಂಗ್ ಮಾಡ್ತಿರ್ಬೇಕು ಅಂತ ನಿಮ್ಗೆ ಅನಿಸಿರ್ಬೋದು. ಆ ಪಾತ್ರವನ್ನು ಮಾಡುವಂತಹ ಕಲಾವಿದರ ವಯಸ್ಸು ಮತ್ತು ಅವ್ರು ಇರೋ ರೀತಿ ನೋಡ್ಬಿಟ್ರೆ, ಓ ಏನು ಗುರು ಇದು, ಎಷ್ಟು ಗ್ರೇಟ್ ಅಲ್ವಾ ಇವರು ಅಂತ ಅನಿಸುತ್ತೆ. ಹಾಗಾಗಿ ಅವರನ್ನು ಈ ಒಂದು ಸಂದರ್ಶನಕ್ಕೆ ನಿಮಗಾಗಿ ಕರೆದುಕೊಂಡು ಬಂದು ನಿಂತಿದ್ದೇನೆ. ನಮ್ಮ ಮುಂದೆ ಮೊದಲೇದಾಗಿ ರಾಯರ ತಂದೆ. ನೀವು ಈಗ ನಿಮ್ಮನ್ನು ನೋಡಿದ್ರೆ ನಮ್ಗೆ ಅನ್ಸೋದೇ ಇಲ್ಲ. ತಿಮ್ಮಣ್ಣ ಭಟ್ಟ ಪಾತ್ರಧಾರಿ, ಅದು ಶ್ರೇಷ್ಠ ಶ್ರೀನಿಧಿ ಮೈಸೂರು ರಂಗಾಯಣ. ಎಲ್ಲ ಸತ್ಯ. ಎಸ್ ಸರಿ. ಈಗ ನೋಡಿದ್ರೆ ಪಕ್ಕಾ ಹೀರೋಯಿನ್ನು, ಆದರೆ ಅಂಥದ್ದೊಂದು ಪಾತ್ರ ಮಾಡಿದ್ದಾರ ಗೋಪಿಕಾಂಬೆನ ಅಂತ ಹೇಳಿ ಅನಿಸುತ್ತೆ ಶ್ರೀಲತಾ ಅವರು. ಮೇಡಮ್ ಥ್ಯಾಂಕ್ ಯು. ಕೊನೆಗೂ ಒಂದು ತಿಂಗಳು ನಿಮ್ಮನ್ನ ಕಾಡಿ ಬೇಡಿ ಲೈನಪ್ ಮಾಡಿ 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 ಅಂತೂ ಇಂತೂ ಒಂದು ಸೆಟ್ಟಲ್ಲಿ ಬಿಡು ಮಾಡ್ಕೊಂಡು ರಾಯರಿಗೋಸ್ಕರ, ರಾಯರ ಭಕ್ತರಿಗೋಸ್ಕರ, ಕನ್ನಡ ಆತ್ಮೀಯ ಕನ್ನಡಿಗರಿಗೋಸ್ಕರ ಬಂದು ಕೂತಿದ್ದೀರಿ. ಖುಷಿಯಾಗತ್ತೆ. ಮೊದಲೇದಾಗಿ ಒಂದು ಹಾಡಿನ ಮೂಲಕ ಶುರು ಮಾಡೋಣ ಅನ್ಸತ್ತೆ. ಏನಂತೀರಿ ಗೋಪಿಕಾಂಬೆ ಅವರು? ಅವ್ರಿಗೆ ಕೇಳಬೇಕಲ್ವ? ರಾಯರದು ಸಾಮಾನ್ಯವಾಗಿ ಸುಮಾರು ಹಾಡುಗಳನ್ನ ಎಲ್ಲರೂ ಕೇಳಿರ್ತಾರೆ. ಯಾವ್ದಾದ್ರು ಒಂದು ಅಪರೂಪದ ಹಾಡನ್ನ ಹೇಳೋಣ ಅಂತ. ಗುರು ರಾಘವೇಂದ್ರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ ಕರೆಯೋ ಸಿಂಹನ ಕಂಡ ತೆರನಾಗುವುದಯ್ಯ, ಗುರು ರಾಘವೇಂದ್ರರ, ಗುರು ರಾಘವೇಂದ್ರರ, ಗುರು ರಾಘವೇಂದ್ರರ ಸ್ಮರಿಸುವ ಮನುಜರಿಗೆ. ಸೂಪರ್ ಸರ್. ಅವರನ್ನು ಸ್ಮರಿಸದೇ ಇರೋರು ಯಾರಿದ್ದಾರೆ ಸರ್? ಅವರನ್ನು ಮನದುರಂದಕ್ಕಾಗತ್ಯ ಸರ್. ಅವರ ಪವಾಡ ಬಲ್ಲವರನ್ನು ಅಯ್ಯೋ ನಮಗೇನು ದೊಡ್ಡ ವಿಷಯ ಅಂತ ಹೇಳದೇ ಇರೋಕ್ಕಾಗತ್ತೆ ಅವರಿಗೆ. ಸತ್ಯ. ಗ್ರೇಟ್ ಅಲ್ವಾ? ಆತ್ಮೀಯ ಕನ್ನಡಿಗರು, ಇದೇನಪ್ಪ ಮಾತಾಡಿಸ್ತೀಯ ಅಂತ ನೋಡ್ರೆ ಹಾಡಿಸ್ತೀಯ ಅಂತಂದರೆ ಇದು ಬಹುಮುಖ ಪ್ರತಿಭೆ, ಇದು ಅಂತಿದ್ದ ಪ್ರತಿಭೆ ಅಲ್ಲ. ನಟನೆ, ನಿರ್ದೇಶನ, ಬರಹ, ರಂಗಕರ್ಮಿ ಮತ್ತು ನಟ. ಸರ್, ಯಾರು ಎಂಥದ್ದೇ ಪಾತ್ರ ಮಾಡಿದ್ರು ಕೂಡ ಕರೆಸಿ ಮಾತಾಡ್ಸೋದು, ಅವ್ರನ್ನ ಗುಡಿಸೋದು ಭಾರಿ ದೊಡ್ಡ ವಿಷಯ. ಅಂಥದ್ದೊಂದು ಅವಕಾಶ ನಿಮಗೆ ಬಂದಿದೆ ಮತ್ತು ಅಂಥದ್ದೊಂದು ಪಾತ್ರ ನಿಮ್ಗೆ ಸಿಕ್ಕಿದೆ. ಹೌದು. ಈ ಹೆಂಗಿದೆ ಫೀಲಿಂಗ್ಸು? ಹೆಂಗೆ ಜನ ನನಗೆ ಯಾಕೋ ಗುರ್ತಿಡೋದು ಕಡಿಮೆ, ಯಾಕೇಳಿ ನೀವು ಹಂಗೆ ಕಾಣದೇ ಇಲ್ಲಲ್ಲಪ್ಪ? ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೇಳೋ ಹಾಗೆ ಸುಮಾರು ಅಂದರೆ ಚಿಕ್ಕ ವಯಸ್ಸಿಂದನೂ ಕೂಡ ರಾಯರ ಮಠದಲ್ಲಿ ಹೋಗಿ ಬಂದೂನೇ ಅಭ್ಯಾಸ. ಈಗಲೂ ಅಷ್ಟೇ. ಈಗಲೂ ರಾಯರ ಮಠಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೊಂದು ಜನ ಗೊತ್ತೇ ಆಗಲ್ಲ. ಅದಾದ್ಮೇಲೆ ಒಂದು ಅಂದರೆ ಹಿಂದ್ಗಡೆನೇ ಬರ್ತಾ ಇರ್ತೀರಿ, ನೋಡ್ತಾ ಇರ್ತಾರೆ. ಅದಾದ್ಮೇಲೆ ನೀವು ತಿಮ್ಮಣ್ಣ ಭಟ್ರ ಅಂತಾರೆ. ಹೌದು ಹೌದು. ಏನು ಸರ್ ನೀವು ಅಲ್ಲೊಳೆ ಅಷ್ಟು ವಯಸ್ಸಾದ್ರೆ ಹೆಂಗಿದ್ರೆ, ಇಲ್ಲಿ ಒಳ್ಳೆ ಚಿಕ್ಕ ಹುಡುಗರಲ್ವ ನೀವು, ಎಷ್ಟು ವಯಸ್ಸು ನಿಮಗೆ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ. ಎಷ್ಟು ವರ್ಷ ಸರ್? ಸರ್ ನನಗೀಗ 29 ಮಕ್ಕಳು ತರ ವಯಸ್ಸು ಹೇಳಲ್ಲ ಅಂತ ಹೇಳಿ ಹಾಗೇನಿಲ್ಲ.
ಸೊ ಒಂದು ಈ ಪಾತ್ರ ತುಂಬ ಅಚಾನಕ್ ಆಗಿ ನಂಗೆ ಸಿಕ್ಕಿದ್ದು. ನಾನು ಈ ಪಾತ್ರ ಮಾಡಬೇಕು ಅಂತ ಅಂದರೆ ನಾನು ಬೇರೆಯ ಪಾತ್ರಕ್ಕೆ ನಾನು ಆಡಿಷನ್ ಕೊಟ್ಟಿದ್ದು. ಈ ಪಾತ್ರ ಲೈಕ್ ಗುರುಸಾರ್ವಭೌಮರ ಆಜ್ಞೆ ಅಂತಾನೆ ಅನ್ಸುತ್ತೆ. ಅಂದರೆ ಈ ಪಾತ್ರಕ್ಕೆ ಇನ್ನೊಬ್ಬರು ಲೈಕ್ ಅಂದರೆ ಒಂದಿಷ್ಟು ಕ್ಯಾಸ್ಟಿಂಗ್ ಕೂಡ ಆಗಿತ್ತು, ಫೈನಲೈಸು ಆಗಿತ್ತು. ಅದೇನೋ ಗೊತ್ತಿಲ್ಲ, ಕಡೆಗೆ ನಾನೇ ಆ ಪಾತ್ರ ಮಾಡಬೇಕು ಅನ್ನೋ ಥರ ಆಗಿ ನಾನು ಆ ಪಾತ್ರವನ್ನು ನಿರ್ವಹಿಸೋದಕ್ಕೆ ಗುರುಸಾರ್ವಭೌಮರೇ ನನಗೆ ಶಕ್ತಿ ಕೊಟ್ಟು ಮಾಡಿಸಿದ್ದು. ಯಾಕೆಂದರೆ ಒಂದು ನೀವು ಹೇಳಿದಾಗೆ ಈ ಪಾತ್ರದಲ್ಲಿ ಹತ್ತತ್ರ ಒಂದು 3 ಡಿಫ್ರೆಂಟ್ ಏಜ್ ಬರುತ್ತೆ. ಒಂದು ಈ ಕತೆ ಶುರು ಆಗೋದೇ ಕನಕಾಚಲ ಭಟ್ರು, ನನ್ನ ತಂದೆ ಅವರ ಕಾಲದ ಕಥೆಯಿಂದ, ವಿಜಯನಗರ ಸಾಮ್ರಾಜ್ಯದ ಅಲ್ಲಿಂದ. ತಿಮ್ಮಣ್ಣ ಭಟ್ಟ ತುಂಬ ಚಿಕ್ಕವನಾಗಿರ್ತಾನೆ. ಅದಾದಮೇಲೆ ಅವನು ವೈವಾಹಿಕ ವಯಸ್ಸಿಗೆ ಅಂದರೆ ಒಂದು ಯುವಕ ಆಗ್ತಾನೆ. ಆಗ ಗೋಪಿಕಾಂಬಿಯನ್ನು ನೋಡ್ತಾನೆ. ಸೊ ಅಲ್ಲಿ ಒಂದು ಯುವಕ ತಿಮ್ಮಣ್ಣ ಭಟ್ಟ, ಏನೊಂದು 18-20 ವರ್ಷದ ತಿಮ್ಮಣ್ಣ ಭಟ್ಟ ಆಗಬೇಕು. ಅದಾದಮೇಲೆ ಮದುವೆ ಆಗಿ ಮಠದ ವಿಜೇಂದ್ರ ಗುರುಗಳ ಆಶ್ರಯದಲ್ಲಿ ಅವ್ರ ಪಾರುಪತ್ಯದಾರ ನಮಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಒಂದು 30-35 ವರ್ಷದ ಜವಾಬ್ದಾರಿ ಪಾತ್ರ ಆಗುತ್ತೆ. ಅದಾದಮೇಲೆ ಹಾಗೆ ಕೊನೆಗೆ ಹತ್ತತ್ರ ಬಂದಾಗ ಲೈಕ್ ಒಂದು 55-60 ವಯಸ್ಸಿನವರೆಗೂ ಬರೋ ಪಾತ್ರ ಅಂದರೆ ಇದರಲ್ಲಿ 3 ಸ್ಟೇಜ್ ಇದೆ ಇಬ್ರಿಗೂ ಕೂಡ. ಅಂದರೆ ಆ 3 ಸ್ಟೇಜು ಫಸ್ಟ್ ಆಫ್ ಆಲ್ ನಾವು ಸೋಷಿಯಲ್ ಡ್ರಾಮಾಗಳು ಮಾಡ್ತಾ ಏನೇ ಮಾಡಿದ್ರೂ ಇಷ್ಟು ನೀಟಾಗಿ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲ್ಲ. ಒಂದು ಕೆಲಸಕ್ಕೇ ನಾವು ಗೌರವ ಕೊಡ್ತಾ, ಅಂದರೆ ಈ ಅವಕಾಶಕ್ಕೇ ತುಂಬ ದೊಡ್ಡ ಚಿರಋಣಿಯಾಗಿರಬೇಕು. ಯಾಕೆಂದರೆ ಈಗ ನಾನು ಮಾಡ್ತೀನಿ ಅಂತಂದ್ರೂ ನಾನು ರಾಯರ ಪಾತ್ರ ನಾನು ಸುಮ್ಮನೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಕಾರಣ ಬೇಕು, ಒಂದು ಸಂದರ್ಭ ಸೃಷ್ಟಿಯಾಗಬೇಕು, ಒಂದು ಪ್ಲ್ಯಾಟ್ಫಾರ್ಮ್ ಸೃಷ್ಟಿಯಾಗಬೇಕು. ಅವಿಷ್ಟು ಕೂಡ ನಾವು ಬಯಸಿ ಬಂದಿದ್ವೋ ಏನೋ ಗೊತ್ತಿಲ್ಲ. ಸೊ ರಾಯರ ದಯೆಯಿಂದ ನಮಗೆ ಆ್ಯಕ್ಚುಲಿ ಅವಿಷ್ಟು ಎಲ್ಲ ನಾವು ಆ ಸ್ಥಳ ದಯೆ ಅಂದರೆ ನೀವು ಹೆಂಗೆ ನಡ್ಕೊಂತೀರಾ, ಹೋಗ್ತೀರಾ, ಈ ಹೆಂಗಂದ್ರೆ ಸರ್ ನೋಡಿ, ಒಂದು ಪಾತ್ರ ಸಿಗೋದಿದೆಯಲ್ಲ, ಮೊದಲು ಡಾಕ್ಟರ್ ರಾಜ್ಕುಮಾರ್ ಈ ಪಾತ್ರ ಮಾಡಿದಾಗ ಆ ಪಾತ್ರ ನನಗೆ ಮಾಡಬೇಕು ಅಂತ ಅವ್ರಿಗೆ ಅನಿಸಿ ಅದು ಮಾಡಿದ್ದು, ಅವ್ರ ಆ ರೀತಿ ಇದ್ದಿದ್ದು, ಆ ಒಂದು 30-40 ದಿವಸ ನಡ್ಕೊಂಡಿದ್ದು ರೀತಿ, ಅದೆಲ್ಲ ಅದೊಂದು ಯೋಗ. ಅವರಷ್ಟು ಆರಾಧನೆ ಮಾಡಿದ್ರು ಅದನ್ನ. ಹೌದು 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 ಹೌದು. ರಜನಿಕಾಂತ್ ಅವರು ನಾನು ಅಣ್ಣವ್ರ ಥರ ಮಾಡಬೇಕು, ನಾನು ರಾಘವೇಂದ್ರ ಸ್ವಾಮಿ ಭಕ್ತರು ಅಂತ ಹೇಳಿ ರಜನಿಕಾಂತ್ ಅವರು ಆ ಸಿನಿಮಾನ ಮಾಡ್ತಾರೆ. ಹಂಗೆ ಎಲ್ಲ ಕಲಾವಿದರಿಗೂ ಒಂದು ವಿಸ್ಮಯ, ನಾನು ಅದ್ರದ್ದು ಏನೋ ಮಾಡ್ಬೇಕು, ನಾವು ಚಿಕ್ಕದೊಂದು ಸೇವೆ ಮಾಡ್ಬೇಕು ಅಂತ. ಸೇವೆ ಸಿಕ್ಕರೆ ಸಾಕು ಅಂತ ಇದ್ದಾರೆ ತುಂಬಾ ಜನ. ನಿಮ್ಗೆ ಹೆಂಗೆ ಸರ್ ಇದು ಅವಕಾಶ ಅಂದ್ರೆ ಕರೆಕ್ಟಾಗ ನೀವು ತುಂಬಾ ಆಡಿಷನ್ ಕೊಟ್ಟಾಗ ನಂದೇನ ಆಗತ್ತಾ ಹೋಗತ್ತಾ ಅಂತ ಅನ್ಕೊಂಡು ಒಂದು ಆಡಿಷನ್ ಅಂದ್ರೆ ಲೈಕ್ ಯಾವುದೋ ಒಂದು ಬೇರೆ ಒಂದು ಪಾತ್ರಕ್ಕೆ, ಅಂದ್ರೆ ಸುಧೀಂದ್ರ ಪಾತ್ರಕ್ಕೆ ಹುಡುಕ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ನೋಡಿದ್ದೆ. ಸೊ ಹಾಗೆ ನಾನು ಸುಧೀಂದ್ರ ಪಾತ್ರಕ್ಕೆ ನಾನು ಆಡಿಷನ್ ಕೊಟ್ಟಿದ್ದು. ಅಲ್ಲಿ ಹೋದಾಗ ನೀವು ಸುಧೀಂದ್ರ ಪಾತ್ರಕ್ಕೆ ಬೇಡ, ತಿಮ್ಮಣ್ಣ ಭಟ್ರು ಅಂತ ಇನ್ನೊಂದು ಪಾತ್ರ ಇದೆ, ಅದಕ್ಕೆ ಟ್ರೈ ಮಾಡೋಣ, ಅದಕ್ಕೆಲ್ಲ ಫೈನಲೈಸ್ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಶೂಟ್ಗೂ ನಾವು ಪ್ರಿಪೇರ್ ಆಗಿಬಿಟ್ಟಿದ್ವಿ, ಬಟ್ ಒಂದು ಟ್ರೈ ಮಾಡೋಣ, ಗೊತ್ತಿಲ್ಲ, ಟ್ರೈ ಮಾಡೋಣ ಅನ್ನೋ ಥರನೇ ಹೋಗಿದ್ರು. ಇನ್ನೊಂದು ನೀವು ಹೇಳಿದ್ರಲ್ಲ ಆ ದಯೆ ಅನ್ನೋ ಒಂದು ಪದಕ್ಕೆ, ಅಂದರೆ ಅದನ್ನು ಏನಕ್ಕೆ ಬೆಳೆಸ್ತಿದ್ದೀರಾ, ಅಥವಾ ರಾಜ್ಕುಮಾರ್ ಸರ್ದು ಒಂದು ಹೇಳಿದ್ರಲ್ಲ ಹಾಗೆ, ನನ್ನ ತಂದೆ KBTCL ಕೆಲಸ ಮಾಡ್ತಿದ್ರು. ಅದಾದಮೇಲೆ ಅಂದರೆ ಅವರು ಲೈಕ್ ರಿಟೈರ್ಡ್ ಆದಮೇಲೆ ನಮ್ಮ ತಂದೆ ರಾಯರ ಮಠದಲ್ಲಿ, ಮೈಸೂರಿನಲ್ಲಿ ಶಿವರಾಯನಕೆರೆ ರಾಯರ ಮಠ ಅಂತಿದೆ, ಸುಷ್ಮೀಂದ್ರ ತೀರ್ಥರು ಅಂತ ಇನ್ನೊಬ್ಬರು ತುಂಬ ವಯಸ್ಸಾದವರು, ಹಾಗೆ ಒಬ್ಬರು ಬಿಳಿ ಗಡ್ಡದಲ್ಲಿ ಅಂದರೆ ತುಂಬ ಮುದ್ದಾಗಿರೋ ಒಬ್ಬರು ರಾಯರ ಮಠದ ಈಗ ಅಂದರೆ ಈಗಿದ್ದಾರಲ್ಲ ಅವರ ಒಂದು 2-3 ಹಿಂದ್ಗಡೆ ಗುರುಗಳವರು, ಅವರಿದ್ದ ಸ್ಥಳ ಅದು ಸುಬ್ರಾಯನಕೆರೆ ರಾಯರ ಮಠದಲ್ಲಿ. ನಮ್ಮ ತಂದೆ ಅಲ್ಲಿ ಕೆಲಸ ಶುರು ಮಾಡಿದ್ದು. ರಾಯರ ಮಠದಲ್ಲಿ ರಾಯರ ಪೂಜೆ ಮಾಡ್ತಾರೆ ಶುರು ಮಾಡಿದ್ರು. ಅದಾದಮೇಲೆ ಕುಂಬಾರ ಕೊಪ್ಪಲು ಅಂತ ಇನ್ನೊಂದು ರಾಯರ ಮಠ ಇದೆ. ಅಂದರೆ ಆಗಿನ ನಮ್ಮ ಪರಿಸ್ಥಿತಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದಿಲ್ಲ. ಹೇಗಿತ್ತು ಅಂದರೆ ನಮ್ಮ ತಂದೆ ಮಠದಿಂದ ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತಿದ್ವಿ. ಅಂದರೆ ಆ ಮಠದಿಂದ ಏನಕ್ಕೆ ಬರಬೇಕು ಅಂದರೆ ದಕ್ಷಿಣೆ ಏನೋ ಬಂದಿರೋದು, ಏನೋ ಅಂದರೆ ಅಂದರೆ ತುಂಬ ಡಿಪೆಂಡೆನ್ಸಿ ಇತ್ತು ನಮಗೆ. ರಾಯರ ಮಠದ ಪ್ರಸಾದ ಎಲ್ಲರಿಗೂ ಹೇಗೆ ಪ್ರಸಾದವೋ ನಮಗದು ಭೋಜನವೂ ಕೂಡ, ಅಂದರೆ ಮೃಷ್ಟಾನ್ನ ಭೋಜನ, ಅಂದರೆ ನಮಗದು ಅಂದರೆ ಅವಶ್ಯಕತೆ ಇದೆ. ನಾನು ಅವಾಗ ಇನ್ನೂ ಎಷ್ಟು SSLC ಅಥವಾ PUC, ನಾನು ಹೊರಗೆ ಹೋಗಿ ಏನೋ ಕೆಲಸ ಮಾಡೋ ಆ ಪರಿಸ್ಥಿತಿಯಲ್ಲೂ ಕರೆಕ್ಟಾಗಿರಲಿಲ್ಲ. ಅಂದರೆ ನಾನು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಬಂದಿದ್ದೆ, ಒಂದೇ ಸಲ ಸೈನ್ಸ್ ತೊಗೊಂಡ್ಬಿಟ್ಟಿದ್ದೆ. ಆಯಿತು ಪಾಪ ಚೆನ್ನಾಗಿ ಓದಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಪೊಸಿಷನ್ನು ಅತ್ಲ ಕಡೆ ನಮ್ಮ ತಂದೆ ಏನೋ ಒಂದಿಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಇಷ್ಟು ಜರ್ನಿಯಲ್ಲಿ ನಮ್ಮ ತಂದೆ ಪ್ರತಿ ಸತಿನೂ ಎಲ್ಲೆಲ್ಲೆಲ್ಲೋ ಕೆಲಸಗಳು ಮಾಡ್ಕೊಳ್ತಾ ಬಂದಿದ್ದು ರಾಯರ ಮಠದಲ್ಲೇ.
ನಾನು ಲೈಕ್ ಅಂದರೆ ತಂದೆ ಅಲ್ಲಿ ಕೆಲಸ ಮಾಡ್ತಿದ್ದಾಗ ನಮಗಾದಾಗ ನಾವು ಅಲ್ಲಿ ಹೋಗಿ ಬಡಿಸೋದು ಅಥವಾ ಏನೋ ಸಣ್ಣ ಪುಟ್ಟ ಕೆಲಸಗಳಂತೂ ನಾವು ಮಾಡ್ತಾನೆ ಇದ್ವಿ. ಅಂದರೆ ಅದು ನಮಗೆ ಸೇವೆ ಗೀವೆ ಅದೆಲ್ಲ ತುಂಬ ದೊಡ್ಡ ದೊಡ್ಡ ಮಾತು, ಅದು ನಮ್ಮ ಕರ್ತವ್ಯ, ಅದು ನನ್ನ ಕೆಲಸ ಅದು ಅನ್ನೋ ಥರ ನಾವು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅಂಥ ಅಂದರೆ ಯಾವಾಗ ನಾನೊಬ್ಬ ನಟನಾಗಿ ಗುರುತಿಸ್ಕೊಂಡು ಥಿಯೇಟ್ರಲ್ಲಿ ಕೆಲಸ ಮಾಡ್ಕೊಂಡು ಸೀರಿಯಲಲ್ಲಿ ಕೆಲಸ ಮಾಡ್ತಾ ಯಾವಾಗ ಒಂದು ಆಡಿಷನ್ನು ರಾಘವೇಂದ್ರ ಮಹಾತ್ಮೇಲೆ ಆಗ್ತಿದೆ ಅಂತ ಗೊತ್ತಾದಾಗ ಮನ್ಸಲ್ಲಿ ಒಂದೇ ಆಸೆ ಬಂದಿತ್ತು, ರಾಯರು ನಮ್ಮನ್ನು ಇಷ್ಟು ವರ್ಷಗಳಿಂದ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಅವ್ರ ಕೃಪದಲ್ಲೇ ನಾವೆಲ್ಲ ಬದುಕ್ತಾ ಇರೋದು, ನಾವೆಲ್ಲ ಅವರ ಒಂದು ದಿವ್ಯ ಚರಿತ್ರೆಯಲ್ಲಿ ಒಂದು ಸಣ್ಣ ಪಾತ್ರ ಆದರೂ ಬೇಕು. ನನಗೆ ಅದರಲ್ಲಿ ಡೈಲಾಗ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಿಜವಾಗ್ಲೂ ನನಗೆ ಅದರಿಂದ ದುಡ್ಡಿನ ಒಂದು ಬೇಡ, ನನಗೆ ಸಂಭಾವನೆಯೇ ಬೇಡ ಆ ಪಾತ್ರಕ್ಕೆ, ಒಂದು ದಿವಸದ್ದಾದರೂ ಪರವಾಗಿಲ್ಲ, ನಾನು ಇದರಲ್ಲಿ ತಗೊಳ್ಳೇಬೇಕು ಅನ್ನೋ ಒಂಥರ ಹುಚ್ಚು ಬಂದಿತ್ತು. ಹಾಗೆ ಆ್ಯಕ್ಚುಲಿ ನಾವು ಅಂದರೆ ನಾನು ಹಾಗೆ ಈ ಥರದಕ್ಕೆ ಬಂದಿದ್ದು. ಸೊ ಹಾಗಾಗಿ ಈ ಸೀರಿಯಲ್ ಮುಗಿಯೋವರೆಗೂ ನನ್ನ ಮೈಂಡ್ಸೆಟ್ಟೇ ಬೇರೆ ಇತ್ತು. ಅಂದರೆ ನನ್ನ ಪಾತ್ರ ಮುಗಿಯೋವರೆಗೂ ನನ್ನ ಮೈಂಡ್ಸೆಟ್ ಬೇರೆ ಇತ್ತು. ನನಗೆಲ್ಲೂ ಯಾವ ಕ್ಷಣದಲ್ಲೂ ಈ ಸಂಭಾವನೆ ಬಗ್ಗೆ ಇದು ನನಗೆ ಕಡಿಮೆ ಜಾಸ್ತಿ ಸಾಕು, ನನಗೆ ಸಂಭಾವನೆ ಅನ್ನೋದ್ರ ಯೋಚನೆ ಇರಲಿಲ್ಲ. ನನಗದು ಬೇಕು, ನನಗೆ ಈ ಪಾತ್ರವನ್ನು ಎಷ್ಟಾಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಿತ್ತು. ಯಾಕೆಂದರೆ ನನಗೆ ಅವರ ಒಂದು ದಿವ್ಯ ಚರಿತ್ರೆಯಲ್ಲಿ ಯಾವುದೋ ಒಂದು ಸಣ್ಣ ಪಾತ್ರ ಸಿಗಬೇಕು. ಅವ್ರ ತಂದೆ ಪಾತ್ರ ಕೊಟ್ಟಿದ್ದಾರೆ, ನಾನು ರಾಯರನ್ನು ನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮಗನೇ ಅಂತೀನಿ ಅಂತ. ಅಂದರೆ ಆ ಕ್ಷಣಕ್ಕೆ ಭಾವಿಸೋದ್ಬೇಕಾದ್ರೂ ಒಂದು ಕ್ಷಣಕ್ಕಾದರೂ ನಾನು ತಿಮ್ಮಣ್ಣ ಭಟ್ಟ ನಿಜವಾಗ್ಲೂ ಆಗ್ತೀನಿ. ಆ ಹುಡುಗ ನಾನು ಯಾವಾಗ ನಿಜವಾಗ್ಲೂ ನಾನು ವೆಂಕಟನಾಥ ಅಂತ ನಾನು ನಿಜವಾಗ್ಲೂ ಕರೆದ್ರೆ ಆ ಕ್ಷಣಕ್ಕೆ ಅವ್ನು ರಾಯರ್ ಆಗಲೇಬೇಕು. ಯಾಕಂದರೆ ಸುಳ್ಳು ಹೇಳ್ತಾ ನಟನೆ ಮಾಡೋಕ್ಕಾಗಲ್ಲ, ಗೊತ್ತಾಗೋಗ್ಬಿಡುತ್ತೆ. ಕ್ಯಾಮ್ರಾ ನೀಟಾಗಿ ನಟನೆನೆಲ್ಲ ತಿಳ್ಕೊಂಬಿಡುತ್ತೆ, ಅದು ಇವನು ಸುಳ್ಳು ಹೇಳ್ತಾನೆ ನೋಡಿ ಕಳ್ಳ ಅಂತ ಗೊತ್ತಾಗೋಗುತ್ತೆ. ಸೊ ಹಾಗೆ ಅಂದರೆ ಇದು ನಿಜವಾಗ್ಲೂ ರಾಯರ ದಯೆ. ರಾಯರ ದಯೆ ಅನ್ನೋದನ್ನು ಎಷ್ಟು ಸಲಿಬೇಕಾದ್ರೆ ಹೇಳ್ಬಹುದು ಈ ಪಾತ್ರ. ಸೂಪರ್ ಸರ್. ಒಂದು ಕ್ವಶನ್ಗೆ ಎಷ್ಟು ಉತ್ತರ, ನಾನು ಯಾವಾಗ ಮೇಡಮ್ ಹತ್ರ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಅಷ್ಟು ಅನುಭವ ಇದೆ ಇದಕ್ಕೆ. ಎಸ್ ಆತ್ಮೀಯರೇ, ಒಂದು ಪಾತ್ರಕ್ಕೆ ಎಷ್ಟು ಥರದ ಜೀವಭಾವವನ್ನು ಅರ್ಪಿಸಿ ಮಾಡಬೇಕು ಅಂತ ಹೇಳಿ. ಸಾಫ್ಟ್ವೇರ್ ಇಂಜಿನಿಯರು ಬೇಕಾದಂಗೆ ಇದ್ದಾರೆ, ಹೆಂಗೋ ಜೀವನ ಆಗ್ಬಿಡ್ತಿತ್ತು, ಯಾಕೆ ಬೇಕಾಗಿತ್ತು ಈ ಪಾತ್ರ, ವಯಸ್ಸಿರೋದೇನು, ತಾವು ಮಾಡ್ತಿರೋ ಪಾತ್ರ ಏನು, ಬಟ್ ಆದರೆ ಯಾಕೆ ಈ ಪಾತ್ರವನ್ನು ಶ್ರೀಲತರು ಒಪ್ಕೊಂಡ್ರು ಅನ್ನೋದು ಈಗಿನ ಎಕ್ಸ್ಪೀರಿಯನ್ಸ್. ಮುಂದೆ ಏನನ್ನ ನೋಡಬಾರ್ದು ಅನ್ಕೊಂಡಿದ್ನೋ ಅದನ್ನೇ ನೋಡೋ ಹಾಗೆ ಮಾಡ್ದ ಭಗವಂತ. ಹೆಂಗೆ ಮೇಡಮ್ ನಿಮ್ಗೆ ಸಿಕ್ಕಿದ ಅವಕಾಶ ಇದು? ಅವಕಾಶ ಅಂದರೆ ನನ್ನ ಕನ್ಸು ಮನಸ್ಸಲ್ಲೂ ಇರಲಿಲ್ಲ ಸರ್. ನಾನು ಈ ಥರ ಒಂದು ರಾಯರ ತಾಯಿಯಾಗಿ ನಂಗೆ ಸಿಗುತ್ತೆ, ಈ ಇಂಡಸ್ಟ್ರಿಗೆ ನಾನು ಬರ್ತೀನಿ, ಇದು ಕನ್ಸು ಮನಸ್ಸಲ್ಲೂ ಇರಲಿಲ್ಲ. ಈ ಅವಕಾಶ ಬಂದಿದ್ದು ಹೇಗೆ ಅಂದರೆ ನಂಗೆ ಆಡಿಷನ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಥರ ಆಡಿಷನ್ ಮಾಡ್ತಾ ಇದ್ದಾರೆ, ನಡೀತಾ ಇದೆ ಸೀರಿಯಲ್ಲು ಅಂತ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಇದನ್ನು ಫಾರ್ವರ್ಡ್ ಮಾಡಿದ್ರು ಮೆಸೇಜ್ನ, ಇದು ಆಡಿಷನ್ ನಡೀತಾ ಇದೆ, ಜಸ್ಟ್ ಗಿವ್ ಅ ಟ್ರೈ ನೋಡೋಣ ಅಂತ. ನಾನಂತೆ ನಾನು ಟ್ರೈ ಮಾಡೋದ್ರಲ್ಲಿ ಏನಿದೆ, ನನಗೆ ಆ್ಯಕ್ಟಿಂಗು ಅಂದರೆ ಒಂದು ಮೂವಿ ಮಾಡಿದ್ದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಒಂದು 4 ದಿನ ಶೂಟ್ ಆಗಿತ್ತು ಅಷ್ಟೇ. ಸೊ ಜಗನ್ನಾಥದಾಸರು ಅಂತ ಇವಾಗ ರೀಸೆಂಟಾಗಿ ಬಂದಿರೋದು ಒಂದು, ಅದಕ್ಕಿಂತ ಮುಂಚೆ ವಿಜಯದಾಸರು ಅಂತ ಮಾಡಿತ್ತು. ಭಾಗ 2 ಜಗನ್ನಾಥದಾಸರಲ್ಲಿ ಮಾಡಿದ್ದೀನಿ, ಬಟ್ ಭಾಗ 1 ವಿಜಯದಾಸರಲ್ಲಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋದು ನನಗೆ, ಒಂದು 5 ದಿನದ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ಲ, ಆ್ಯಕ್ಟಿಂಗ್ ಬಗ್ಗೆ ಗೊತ್ತಿಲ್ಲ. ಸೀರಿಯಲ್ ಅಂದ ತಕ್ಷಣ ಒಂದು ಸ್ವಲ್ಪ ಭಯ ನನಗೆ, ಚಾನ್ಸೇ ಇಲ್ಲ. ನಾನು ಸೆಲೆಕ್ಟ್ ಆಗೋದು ಫಸ್ಟ್ ಆಫ್ ಆಲ್ ಚಾನ್ಸ್ ಇಲ್ಲ. ಇನ್ನು IT ಬಿಟ್ಟು ಇದನ್ನು ಪ್ರೊಫೆಷ್ನಾಗಿ ತೊಗೊಳೋದು ಅಂದರೆ ಸ್ವಲ್ಪ ನನಗೆ ಹಿಂದೇಟಾಗದೆ, ನಾನು ಆಗಲ್ಲ, ಇದು ಬೇಡ ಅಂತ. ಇಲ್ಲ ಟ್ರೈ ಮಾಡು, ನೋಡು ಅಂತ ತುಂಬ ಮನೇಲಿ ತುಂಬ ಪ್ರೋತ್ಸಾಹ. ನಮ್ಮ ಮಾವಂಗೆ, ಅತ್ತೆಗೆ, ಇಲ್ಲ ನೀನು ಮಾಡಲೇಬೇಕು, ಇಂಥ ಒಳ್ಳೆ ಕ್ಯಾರೆಕ್ಟ್ರು, ಅಂದರೆ ಕ್ಯಾರೆಕ್ಟ್ರ್ ಹೇಳಿರಲಿಲ್ಲ, ಗೋಪಿಕಾಂಬ ರೋಲ್ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ರಾಯರ್ ಸೀರಿಯಲ್ಲು ಏನು ಬಂದರೂ ಅದೊಂದು ಪ್ರಸಾದ ಅಂದ್ಕೊಂಡು ತೊಗೋಬೇಕು ನೀನು, ಜಸ್ಟ್ ಒಂದ್ಸತಿ ಟ್ರೈ ಮಾಡು ಅಂದರು. ಯಾಕಂಗೆ ಅದು? ರಾಯರ್ ಭಕ್ತರು ಸರ್, ಎಲ್ಲರೂ ಮನೇಲಿ ರಾಯರ್ ಭಕ್ತರು ನಾವು. ಆಮೇಲೆ ಆ್ಯಕ್ಚುಲಿ ಅದು ರಾಯರ ಒಂದು ಪವಾಡನೇ ಇದೆ ಇದ್ರ ಹಿಂದೆ, ಹೇಗೆ ಸೆಲೆಕ್ಟ್ ಆಯಿತು ಅನ್ನೋದಕ್ಕೆ. ಸೊ ಆಯಿತು ಕೊಡೋಣ, ಒಂದು ಟ್ರೈ ಮಾಡೋಣ ಅಂತ ಹೋಗಿ ಆಡಿಷನ್ಗೆ ಹೋಗಿದ್ದೆ. ಆಡಿಷನಲ್ಲಿ ನೋಡಿದ್ರೆ ಒಂದು 1000 ಜನ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ದವರು, ಸೀರಿಯಲ್ ಮಾಡಿದವರು. ಸೊ ಅಲ್ಲೇ ಹೇಳಿದೆ, ನಮ್ಮ ಮತ್ತೆ ಬಂದಿದ್ರು ಅವತ್ತು ಆಡಿಷನ್ಗೆ ನನ್ನ ಜೊತೆ. ನಂದೇ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ, ನಾನು ಸೆಲೆಕ್ಟ್ ಆಗಲ್ಲ, ಇಲ್ಲಿ ಹೋಗ್ಬಿಡೋಣ, ಆಫೀಸ್ ಲೇಟ್ ಆಗುತ್ತೆ ಅಂತ. ಅವರು ಬಂದಿದೆಯಾ, ಏನೋ ಒಂದು ಟ್ರೈ ಮಾಡು ಅಂದರು. ಸೊ ಸೆಲೆಕ್ಟ್ ಆಯಿತು. ಆಡಿಷನ್ 2-3 ಸರಿ ಕರೆದ್ರು ಆಡಿಷನ್ಗೆ, ಆಯಿತು. ಸೆಲೆಕ್ಟ್ ಆದಮೇಲೆ ನಿಮಗೆ ರಾಯರ ಅಮ್ಮ ಗೋಪಿಕಾಂಬ ರೋಲ್ ಕೊಡ್ತೀವಿ ಅಂದರು. ನಾನೊಂದು ಸೆಕೆಂಡು, ರಾಯರ ಅಮ್ಮನ ರೋಲ, ನಾನಿರೋದು ಇಷ್ಟು ಚಿಕ್ಕ ಹುಡುಗಿ, ನಾನು ಅದು ಹೆಂಗೆ ಕ್ಯಾರಿ ಮಾಡೋದು, ನಂಗೆ ಅದು ಸಾಧ್ಯನೇ ಇಲ್ಲ. ಅದು ಅಮ್ಮ ಅಂದ ತಕ್ಷಣ ಇನ್ನೂ ಜಾಸ್ತಿ ಭಯ ಆಗಿ ಸ್ಟಾರ್ಟ್ ಆಯಿತು. ಏನೋ ರಾಯರ್ ಹೆಂಡ್ತಿದು ಅಥವಾ ರಾಯರ್ ಮಕ್ಕಳು ಅಥವಾ ಏನೋ ಒಂದು ಬಂಧು ಬಳಗ, ಯಾವುದೋ ಒಂದು ಚಿಕ್ಕ ಪುಕ್ಕ ರೋಲ್ ಆದರೆ ಓಕೆ,
ಇಷ್ಟು ದೊಡ್ಡ ರೋಲು, ಅದು ಅಮ್ಮನ ರೋಲು ಅಂದರೆ ಸಾಧ್ಯನೇ ಇಲ್ಲ, ಇದು ಯಾಕೋ ಆಗದೆ ಇರೋ ಕೆಲಸ ಅಂತ ನಾನು ಅವತ್ತು ಇಲ್ಲ ಅಂದ್ಬಿಟ್ಟೆ. ಇಲ್ಲ ನಾನು ಮಾಡಲ್ಲ, ಇದಾಗಲ್ಲ ಅಂತ. ದೆನ್ ಅದಾದಮೇಲೆ ಸುಖದರೆ ಸರ್, ಮಹೇಶ್ ಸರ್ ಕಾಲ್ ಮಾಡಿದ್ರು. ಇಲ್ಲ ಇದು ತುಂಬ ಒಳ್ಳೆ ಪಾತ್ರ ಇದೆ, ಇದಕ್ಕೆ ತುಂಬ ದೊಡ್ಡ ಸ್ಕೋಪ್ ಇದೆ, ಆಮೇಲೆ ನಿಮ್ಗೆ ಆ್ಯಕ್ಟಿಂಗಿಗೆ ನಿಜವಾಗ್ಲೂ ನಿಮಗೆ ಆ್ಯಕ್ಟಿಂಗಿಗೆ ಒಂದು ಸ್ಕೋಪ್ ಸಿಗುತ್ತೆ, ಬೇರೆ ಬೇರೆ ವೇರಿಯೇಷನ್ಸ್ ಇರುತ್ತೆ ಇದರಲ್ಲಿ, ನೀವು ಒಪ್ಕೊಳ್ಳಿ ಮಾಡಿ, ನಿಮಗೆ ತುಂಬ ಒಳ್ಳೆ ಭವಿಷ್ಯ ಇದೆ ಅಂತ ಅವ್ರು ಹೇಳಿದ್ರು. ನಮಗೆ ಎಕ್ಸೆಪ್ಟ್ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಇದು ಇಷ್ಟು ದೊಡ್ಡ ರೋಲೆಲ್ಲ ಚಾನ್ಸೇ ಇಲ್ಲ, ಭಯ ನನಗೆ, ಅದು ಎಕ್ಸೆಪ್ಟ್ ಮಾಡೋಕ್ಕೆ ಭಯ ಆಗ್ತಿತ್ತು. ಆಮೇಲೆ ಒಂದಿನ ಮಾಡಬೇಕು ಅಂದ್ಕೊಳ್ಳೋದು, ಒಂದಿನ ಇಲ್ಲ ಅನ್ನೋದು. ಮತ್ತು ಸರ್ ಆಫೀಸಿಗೆ ಕರೆಸಿದ್ರು. ನೋಡಿ ಇಂಥ ರೋಲ್ ಅಪಾರ್ಚುನಿಟಿ ಇಷ್ಟು ಜನ ಬಂದಿದ್ದಾರೆ, ಅದರಲ್ಲಿ ರಾಯರು ನಿಮ್ಮನ್ನು ಚೂಸ್ ಮಾಡಿದ್ದಾರೆ ತಾಯಿಯಾಗಿ ಅಂದರೆ ದೇರ್ ಈಸ್ ಸಮಥಿಂಗ್ ಇನ್ ಇಟ್. ಅದು ನಿಮ್ಮ ಪುಣ್ಯನೋ ಅಥವಾ ಅದು ನೀವು ಬಯಸಿ ಬಂದಿದ್ದೋ ಬಯಸದೇ ಇದ್ದಿದ್ದೋ, ಅಪಾರ್ಚುನಿಟಿ ಬಂದಿದೆ, ಗ್ರ್ಯಾಬ್ ಮಾಡ್ಕೊಳ್ಳಿ, ಮಾಡಿ, ಸೆಟ್ ಆಗುತ್ತೆ, ನಿಮ್ಮ ಮುಖಕ್ಕೆ ಸೂಟ್ ಆಗುತ್ತೆ ಅದು ಅಂತ. ಸೊ ಆಯಿತು ಅಂತ ಹೇಳ್ಬಿಟ್ಟು ಬಂದೆ. ಮತ್ತೆ ಮನೆಗೆ ಬಂದಮೇಲೆ ಅದೇ ಡಿಸ್ಕಷನು, ಬೇಡ ಬೇಕು ಬೇಡ ಅಂತ. ಸೊ ಸರ್ ಹೇಳಿದ್ರು, ಇದು ಚಿಕ್ಕ ರೋಲ್ ಇಲ್ಲದೆ ಇರೋ ಕಾರಣಕ್ಕೆ ನೀವು IT ಬಿಡಬೇಕಾಗತ್ತೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಶೂಟ್ಸ್ ಇರುತ್ತೆ ಅಂತ. ಸೊ ಮತ್ತೆ ಗೊಂದಲ ನನಗೆ, ಇಷ್ಟು ಒಳ್ಳೆ ಸಂಬಳನೂ ಇದೆ, ಇದೂ ಇದೆ, ಬಿಟ್ಬಿಟ್ಟು ಸಡನ್ನಾಗಿ ಇಲ್ಲಿ ಬರಬೇಕು. ಆದರೆ ಒಂದಂತೂ ಖಚಿತ, ರಾಯರಿದ್ದಾರೆ, ರಾಯರ್ ಹೆಂಗೋ ನಡೆಸ್ತಾರೆ, ಅವ್ರು ನಂಬಿದ್ರೆ ಬಿಡಲ್ಲ ಅನ್ನೋ ಒಂದು ಭರವಸೆ ಅಂತೂ ಇತ್ತು. ಅದಕ್ಕೆ ಫೈನಲಿ ಆಯಿತು ಮಾಡು ಅಂದರು ಮನೇಲೆಲ್ಲ. ಅಂದ್ರೂ ರಾತ್ರಿ 12:30 1 ಗಂಟೆ ಆಫೀಸಲ್ಲಿ ನಾನು ಇನ್ನೂ ಕೆಲಸ ಮಾಡ್ಕೊಂಡೇ ಇದ್ದೀನಿ. ಮನೇಲಿ ವರ್ಕ್ ಫ್ರಮ್ ಹೋಮ್ ಇತ್ತು, ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾ ಕೂತಿದ್ದೀನಿ. ಒಂದ್ಸತಿ ಏನೋ ಒಂದು ಸೂಚನೆ ಬೇಕಲ್ವಾ, ಆಯಿತು ಮಾಡ್ಬೋದು ಇವಳು ಅಂತ. ನನಗೆ ಭರವಸೆ ಇಲ್ಲ ಅದು. ಆಯಿತು ಇನ್ನೊಂದು ಮಾಡೋಣ ಅಂದ್ಕೊಂಡು 1-2 ಚೀಟಿಲಿ ಬರೆದು ಹಾಕಿದ್ದೆ, ಮಾಡಬೇಕಾ ಮಾಡಬಾರ್ದಾ ಅಂತ. ಮಾಡಿಬಿಟ್ಟು ಸೈಡಿಗೆ ಇಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಹೇಳಿದ್ರು, ನೋಡು ಅದನ್ನ ಎತ್ತಕ್ಕೆ ಹೋಗ್ಬೇಡ, ಮಾಡಬಾರ್ದು ಅಂತ ಬಂದರೆ ಪೇಚಾಡ್ತೀಯ, ಮಾಡಬೇಕು ಅಂತ ಬಂದ್ರೂ ಮತ್ತೆ ಒದ್ದಾಡ್ತೀಯ, ಬೇಡ ನಿನಗೆ ಏನು ಬೇಕೋ ಅದನ್ನು ಮಾಡು ಅಂದರು. ಸರಿ ಅನ್ಕೊಂಬಿಟ್ಟು ಅವ್ರು ಮಲಗಿದ್ರು, ಅತ್ತೆ ಮಾವ ಎಲ್ಲ ಮಲ್ಕೊಂಡಿದ್ದಾರೆ, ನಾನು ಇನ್ನೂ ಹಂಗೆ ಕೆಲಸ ಮಾಡ್ತಾ ಇದ್ದೀನಿ. ಅನ್ನೋ ಸಡನ್ನಾಗಿ ನಾನು ಒಂದು ಚೀಟಿ ಎತ್ಕೊಂಡ್ಬಿಟ್ಟು ನೋಡಿದ್ರೆ ಮಾಡಬೇಕು ಅಂತ ಬರೆದ್ಬಿಟ್ಟಿದ್ದೆ ಅದರಲ್ಲಿ. ನಾನು ಸಡನ್ ನಾನು ಯಾಕೆ ಎತ್ಕೊಬೇಡ ಅಂದಿದ್ರಲ್ಲ ಅಂತ ಒಂದು ಸೆಕೆಂಡ್ ಗಾಬರಿ ನನಗೆ. ಆಮೇಲೆ ಮಲಗ್ದವ್ರೆಲ್ಲ ಎಬ್ಬಿಸ್ಬಿಟ್ಟು ಹಿಂಗೆ ಬಂದಿದೆ ಅವರು ಆಯ್ತು ಈಗ ಮಾಡಲೇಬೇಕು, ಏನು ಆಪ್ಷನ್ ಇಲ್ಲ, ಗುರುಗಳ ಆಜ್ಞೆ ಅಂತ ತೊಗೊಂಡ್ಬಿಟ್ಟು ಅದನ್ನೇ ಮಾಡು ಅಂತ ಹೇಳಿದ್ರು. ಸೊ ದ್ಯಾಟ್ ಈಸ್ ಹೌ ದ ಜರ್ನಿ ಸ್ಟಾರ್ಟೆಡ್ ಇದ್ರದ್ದು. ಈಗ ಮಹೇಶ್ ಸುಖದರೆ ಆಗಿರ್ಬೋದು ಅಥವಾ ಆ ಇಡೀ ಯೂನಿಟ್ ನಿಮ್ಮನ್ನ ಗೋಪಿಕಾಂಬೆ ಅನ್ನೋ ಪಾತ್ರಕ್ಕೆ ಇವ್ರನ್ನ ಹಾಕಬೇಕು ಅಂತ ಅನಿಸಿದ್ದು ಕಾರಣ ಇರ್ಬೋದು, ಆಡಿಷನಲ್ಲಿ ಏನು ಕೊಟ್ಟಿರ್ಬೋದು ಅಂತ. ಏನು ಮೇಡಮ್ ಅಂಥದ್ದು ಮಾಡಿದ್ರಲ್ಲಿ? ಸರ್ ನಾನೇನು ಮಾಡಲಿಲ್ಲ, ರಾಯರೇ ಮಾಡಿಸಿರ್ಬೇಕೇನೋ. ಏನು ಕೊಟ್ಟಿದ್ರು, ಏನು ಟಾಸ್ಕಲ್ಲಿ, ಏನು ಆಡಿಷನಲ್ಲಿ ಒಂದೆರಡು ಅದೇ ಅಮ್ಮ ಮಗನ ಜೊತೆ ಮಾತಾಡೋ ಒಂದು ಕಾನ್ವರ್ಸೇಷನ್ ಇತ್ತು. ಮಗು ಕೇಳತ್ತೆ, ಅಮ್ಮ ಇದು ಅಕ್ಕೆ ಕಡಲೆಬೇಳೆ ಪಾಯಸ ನನಗೇನಾ ಅಂತ. ಅದು ನೈವೇದ್ಯ ಮಾಡಿ ಏನೋ ಇಟ್ಟಿರುವಂಥ ಒಂದು ಸೀಕ್ವೆನ್ಸ್ ಏನೋ ಕೊಟ್ಟರು ಮಾಡೋಕ್ಕೆ. ಬರೀ ಅಕ್ಕೆ ಕಡಲೆಬೇಳೆ ಪಾಯಸ ಮಾತ್ರ ಅಲ್ಲ, ನಾನು ಮಾಡಿರೋ ಪ್ರತಿಯೊಂದು ಸಿಹಿ ಪದಾರ್ಥ ನಿನಗೇನೆ ಕಂದ ಅಂತ ಮುದ್ದು ಮಾಡೋ ಒಂದು ಸೀನು. ಸೊ ಅದನ್ನ ಯಾಕೆ ಹೇಳ್ತಿದ್ದೀನಿ ಕೇಳಿ, ನಿಮ್ಮ ಹಿಂದೆನೇ ರಾಯರಿದ್ದಾರಲ್ವಾ, ಅದಕ್ಕೆ ಈ ಜಾಗ ಬೇಕು ಅಂತ ಚೂಸ್ ಮಾಡಿರೋದು, ಇಷ್ಟು ದಿನ ಕಾದಿರೋದು. ಆಯ್ತು ಅಕ್ಕಿ ಬೇಳೆ ಪಾಯಸ ಮಾಡಿದಿರಲ್ಲ, ಸೊ ನೀನು ಹೇಳೋ ಹೊರತು ತಿನ್ಬಿಡ್ಬೇಕೀಗ. ನವೀನ್ ಸರ್ ಇದ್ರು ಅವತ್ತು ಆಡಿಷನ್ ಅಲ್ಲಿ. ಆಕ್ಚುಲಿ ಅವರೇ ಬರೆದು ಅವರೇ ಹೇಳ್ಕೊಟ್ಟಿರೋಂಥ ಡೈಲಾಗು. ಅದು ನನಗೆ ಜಾಸ್ತಿ ಟೆನ್ಷನ್. ನವೀನ್ ಸರ್ ಬೇರೆ ಇದ್ದಾರೆ, ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸು, ಅವ್ರ ಡೈರೆಕ್ಷನು, ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸಲ್ಲಿ ಅವ್ರ ಮುಂದೆ ನಿಂತ್ಕೊಂಡಾಗ ಡೈಲಾಗ್ ಹೇಳೋದು, ಆಡಿಷನ್ ಕೊಡೋದು ಇನ್ನೂ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗಿಬಿಟ್ಟಿದೆ. ಮತ್ತು ಹಿಂದೆ ಸುಖದರೆ ಸರ್ ಬೇರೆ ನಿಂತ್ಕೊಂಡಿದ್ದಾರೆ, ಅದು ಇನ್ನೂ ಟೆನ್ಷನ್ನು. ಸೊ ಅವ್ರು ಹೇಳಿದ್ರು, ಇಲ್ಲ ಇದು ಆ್ಯಕ್ಟಿಂಗ್ ಯಾವಾಗಲೂ ಕಣ್ಣಲ್ಲಿರುತ್ತೆ, ನಿಮ್ಮ ಕಣ್ಣು ಹುಬ್ಬು ಎರಡಲ್ಲೇ ನಿಮ್ಮ ಆ್ಯಕ್ಟಿಂಗ್ ತೋರಿಸ್ಬೇಕು ಅಂಥ ಪಾತ್ರ ಇದು. ಡೈಲಾಗ್ಸು ಸೆಕೆಂಡರಿ, ನಿಮ್ಮ ಆ್ಯಕ್ಷನ್ಸ್ ತುಂಬ ಮುಖ್ಯ ಅಂತ ತುಂಬ ಒಳ್ಳೆ ಗೈಡೆನ್ಸ್ ಕೊಟ್ಟರು ನನಗೆ ಮಹೇಶ್ ಸರ್. ಆ್ಯಕ್ಚುಲಿ ಅವರು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ಸಲಹೆ ಕೊಟ್ಟು ಹೀಗೆ ಮಾಡು ಅಂತ ಅವ್ರು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ನನಗೆ ಇಷ್ಟೆಲ್ಲ ಹೇಳಿದ್ದಕ್ಕೆ ಮೇ ಬಿ ದ್ಯಾಟ್ ಈಸ್ ದ ಮೇನ್ ರೀಸನ್ ಐ ಕುಡ್ ಪರ್ಫಾರ್ಮ್ ಸೋ ವೆಲ್. ನನಗೂ ಅದು ಆಶ್ಚರ್ಯ ಮೇಡಮ್, ಈಗ ಅಕ್ಕಿ ಬೇಳೆ ಪಾಯಸ ರೆಡಿ ಆಗಿದೆ ಮೇಡಮ್, ಮೇಡಮ್ ಗೋಪಿಕಾಂಬ್ಗೆ ಕೊಡ್ಬೇಕಪ್ಪ ಹೆಂಗಂತ ನಾವು ನೋಡ್ಬೇಕಲ್ಲ ಸರ್, ನಮಗೂ ಒಂದು ಅಚ್ಚರಿ ಅನ್ಸುತ್ತೆ ಅದು. ಮನೇಲಿ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ. ಇಲ್ಲ ನೈವೇದ್ಯ ಮಾಡಿ ನಿಮ್ಮನ್ನ ಇನ್ವೈಟ್ ಮಾಡಿ, ಅಲ್ಲಿಗೆ ಮಾಡಿ ಸಾಕು. ಇವಾಗ ಹೇಳಿ ಈಗ ಆಗಿದೆ, ಎಲ್ಲ ರೆಡಿ ಆಗಿದೆ, ಅವ್ರಿಗೆ ತಿನ್ಸ್ಬೇಕು. ವೆಂಕಟನಾಥ ಬಾಪ್ಪ ಇಲ್ಲಿ ನಿನ್ಗೋಸ್ಕರ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ, ನಿಂಗೆ ಇಷ್ಟ ಅಲ್ವಾ? ಎಸ್, ಈ ಥರದೊಂದು ಧಾರಾವಾಹಿ ಮಾಡುವಾಗ ಒಂದು ಎನ್ವೈರ್ಮೆಂಟ್, ಆ ವಾತಾವರಣ
ನೀವು ಕಂಡ ಹಾಗೆ ಇಬ್ಬರಿಗೂ ಆ ವಾತಾವರಣ ಹೇಗನ್ಸತ್ತೆ? ಒಂದು ಲೈಕ್ ಸುಖದರೆ ಸರ್ ವಿಷನ್ ಈಗಿನ ಕಾಲದ್ದು ಲೈಕ್ ನಮ್ಮ ಮೀಡಿಯಾ ಪರಿಸ್ಥಿತಿ ಹೇಗಿದೆ ನಿಮಗೆ ಗೊತ್ತು. ಒಂದು ಸಣ್ಣ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಹೆಂಗೆ ತೆಗೆಯೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಸುಖದೇವ್ ಸರ್ ಈ ಒಂದು ಪ್ರಾಜೆಕ್ಟ್ಗೆ ಅವರು ಕ್ರಿಯೇಟ್ ಮಾಡಿರೋ ವರ್ಡ್ ಇದೆಯಲ್ಲ, ನೀವು ಆ್ಯಕ್ಚುಲಿ ಒಂದ್ಸತಿ ಒಂದು ಸೆಟ್ಟಲ್ ಬಂದು ನೋಡಿದ್ರೆ, ನೀವಲ್ಲ ಬಂದ್ರೇ ನಿಮ್ಗೆ ಗೊತ್ತಿಲ್ಲ, ನೀವು ಪಾತ್ರದೊಳಗೆ ಹೋಗ್ತೀರಾ. ಎಲ್ಲೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಎಲ್ಲೂ ಒಂಚೂರು ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಲೈಕ್ ಆ ಭುವನಗಿರಿ ಸೃಷ್ಟಿ ಆಗಿಬಿಟ್ಟಿದೆ ಅಲ್ಲಿ, ಲೈಕ್ ಕುಂಭಕೋಣ ಮಠ ಸೃಷ್ಟಿ ಆಗಿಬಿಟ್ಟಿದೆ, ನಿಮಗೆ ಮಠ ಸೃಷ್ಟಿ ಆಗಿಬಿಟ್ಟಿದೆ. ನೀವು ಮಠದ ಮುಂದೆ ನೋಡ್ತಾ ಇದ್ರೆ ನಿಮಗೆ ಕಾಲವನ್ನು ನಿಮಗೆ ಗೊತ್ತಿಲ್ಲದೇ ನೀವು ಹಿಂದೆ ಹೋಗ್ಬಿಡ್ತೀವಿ. ನೀವು ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತೀರಿ, ಇಂಗ್ಲಿಷ್ ಪದಗಳು ನಿಮ್ಗೆ ಆಟೋಮೆಟಿಕ್. ನಾವ್ ಯಾವತ್ತೂ ಮಾತಾಡ್ತಾ ಅಂದ್ರೆ ಡೈಲಾಗ್ ಅಲ್ಲಿ ಯೋಚಿಸ್ತಾ ಮಧ್ಯದಲ್ಲಿ ಒಂದು ಇಂಗ್ಲಿಷ್ ಪದ ಬಂದ್ಬಿಟ್ರೆ ನಾವು ಯೋಚಿಸ್ಲೇ ಇಲ್ಲ, ನಮ್ಗೆ ಬರ್ಲೇ ಇಲ್ಲ ಅದು. ಅಂದ್ರೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು. ಜೊತೆಗೆ ನವೀನ್ ಕೃಷ್ಣ ಸರ್ ಅಂಡ್ ಇವನ್ ನಮ್ಮ ಕ್ಯಾಮ್ರಾಮನ್ ಆಗಿದ್ದು, ಲೈಕ್ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮ್ರಾ. ಸೊ ಪ್ರತಿಯೊಬ್ರು ಕೂಡ ಒಂದು ಆರ ಸೃಷ್ಟಿ ಮಾಡಿದ್ರಲ್ಲ, ಆ ಆರ ಒಳಗಡೆ ಹೋದ್ರೆ ಸಾಕಿನ್ ಮಿಕ್ಕಿದೆಲ್ಲ ಆಗೋಗ್ಬಿಡ್ತಾ ಇತ್ತು ಅನ್ನೋ ಥರ ಇತ್ತು. ತುಂಬಾ ಅಂದ್ರೆ ತುಂಬಾ ನೈಜವಾಗಿತ್ತು ಪ್ರತಿಯೊಂದು ಕೂಡ. ಈಗ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದ್ರು, ವರ್ಕಿಗೆ ಹೋಗುವಾಗ ಇವತ್ತು ಇಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಮುಗಿಸ್ಬೋದು, ಎಷ್ಟು ಕೆಲಸ ಬರ್ಬೋದು, ಹೆಂಗಾಗ್ಬೋದು, ನಾನು ಹಿಂಗಿದ್ದೀನಿ, ಇವತ್ತು ನನ್ನ ಮನಸ್ಥಿತಿ ಹಿಂಗಿದೆ, ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ. ಬಟ್ ಈಗ ನೀವು ಪಾತ್ರವಾಗಿ ಹೋಗ್ಬೇಕಲ್ವಾ, ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಸೆಟ್ಟಿಗೆ ಹೋಗುವಾಗ? ಸೆಟ್ಟಿಗೆ ಹೋಗುವಾಗ ನಂದು ಒಂದೇ ಕಾನ್ಸಂಟ್ರೇಷನ್ ಏನು ಅಂದರೆ, ನಾನು ಗೋಪಿಕಾಂಬೆಯಾಗಿ ಹೋಗಬೇಕು ಅಷ್ಟೇ, ಬೇರೆ ನೀನು ಯೋಚನೆ ಮಾಡಲ್ಲ ಸರ್. ಇವತ್ತು ಸ್ಕ್ರಿಪ್ಟ್ ಏನು ಬರುತ್ತೆ, ಇವತ್ತು ಎಷ್ಟು ಸೀನ್ಗಳಿದೆ, ಇವತ್ತು ಆಗುತ್ತೋ ಇಲ್ವೋ, ಅಯ್ಯೋ ನಾನು ಸುಸ್ತಾಗಿದೆ, ಈ ಥರ ಯಾವತ್ತೂ ನಾನು ಯೋಚನೆ ಮಾಡಿಲ್ಲ. ಒಳ್ಳೆ ಫ್ರೆಶ್ ಮೂಡಲ್ಲಿ ಗೋಪಿಕಾಂಬೆಯಾಗಿ ಹೋಗ್ತೀನಿ. ಅಲ್ಲಿ ನವೀನ್ ಸರ್ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಯಾವುದೇ ಸೀನ್ ಇದ್ದರೂ ಕೂಡ ಆ ಸೀನ್ನ ಮೊದಲು ಎಕ್ಸ್ಪ್ಲೇನ್ ಮಾಡಿ, ಆ ಥರ ಎಲ್ಲ ಆ್ಯಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಒಂದು ಒಳ್ಳೆ ನೆರೇಟ್ ಮಾಡ್ತಾರೆ ಫಸ್ಟ್ ಏನೇನಿದೆ ಅಂದ್ಕೊಂಡು. ಸೊ ಮೆಂಟಲಿ ವಿಲ್ ಬಿ ಪ್ರಿಪೇರ್ಡ್ ಆ ಥರ. ಆ್ಯಂಡ್ ಥ್ಯಾಂಕ್ಫುಲಿ ತಿಮ್ಮಣ್ಣ ಭಟ್ರ ಜೊತೆ ಮಾಡಬೇಕಾದ್ರೆ ಆ್ಯಕ್ಚುಲಿ ಈಸ್ ಅ ವೆರಿ ಗುಡ್ ಫ್ರೆಂಡ್, ಡೌನ್ ಟು ಅರ್ತ್ ಪರ್ಸನ್. ನಂಗೆ ಯಾವತ್ತೂ ಆ ಥರ ಕಷ್ಟ ಅನಿಸ್ಲಿಲ್ಲ ಆ್ಯಕ್ಟಿಂಗ್ ಮಾಡಬೇಕಾದ್ರೆ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ನಾನು ತುಂಬ ಕೇಳ್ತಿದ್ದೆ, ಇದು ಹೇಗೆ ಮಾಡೋದು ಸರ್ ಹೇಳ್ಕೊಟ್ರು ಕೂಡ ನಂಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಅಲ್ವಾ. ಇದು ಈಗ ಆಟ ಏನಪ್ಪಾ ಅಂದ್ರೆ, ತಿಮ್ಮಣ್ಣ ಭಟ್ರಲ್ವ ಅವ್ರು ಶ್ರೀನಿಧಿ ಅಂದ್ರ ಅಂದಿಲ್ಲಲ್ಲ. ಗೋಪಿಕಾಂಬೆ ತನ್ನ ಗಂಡನ ಬಗ್ಗೆ 4 ಮಾತು ಹೇಳ್ತಾಳೆ. ಈಗ ಅದು ನಾವು ಕೇಳಿಸ್ಕೊಂತೀವಿ ಅಷ್ಟೇ. ತಿಮ್ಮಣ್ಣ ಭಟ್ರು ತುಂಬಾ ಶ್ರೀನಿಧಿ ಬಗ್ಗೆ ಆಗಲ್ಲ, ತಿಮ್ಮಣ್ಣ ಭಟ್ರ ಬಗ್ಗೆ ಗೋಪಿಕಾಂಬೆ ಹೇಳ್ತಾಳೆ. ತುಂಬಾ ಸ್ಟ್ರಿಕ್ಟು. ಅಲ್ಲೆಲ್ಲಿ ಸ್ಟ್ರಿಕ್ಟ್ ಅಂತ ಎಲ್ಲ ಹೇಳ್ತಾಳೆ ಗೋಪಿಕಾಂಬೆ ಎಲ್ಲ ಹೇಳ್ತಾಳೆ. ಗೋಪಿಕಾಂಬೆ ವರ್ಷನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇದು ಆಕ್ಚುಲಿ ಭಾರಿ ಮಜಾ ಇದೆ ಮಾಡಿ. ನೀವು ಗೊತ್ತಾಯ್ತು, ಅದಕ್ಕೆ ಮನ್ಸಲ್ಲಿ ಸ್ಕೆಚ್ ಆಗ್ತಾ ಇದೆ. ತುಂಬಾ ಹೆಂಡತಿನ ಪ್ರೀತಿ ಮಾಡುವಂತ ವ್ಯಕ್ತಿ ಅವರು. ಇಲ್ಲ ಮೇಡಮ್, ತುಂಬಾ ಕಾಳಜಿ ವಹಿಸ್ತಾರೆ ನನ್ನ ಬಗ್ಗೆ. ಮಗನ ತುಂಬ ಮುದ್ದು ಮಾಡ್ತಾರೆ. ಹಾಗೆ ವೀಣೆ ತುಂಬ ಚೆನ್ನಾಗಿ ನುಡಿಸ್ತಾರೆ, ಅದು ತುಂಬ ಇಷ್ಟ ನನಗೆ ವೀಣೆ ನುಡಿಸೋದು. ತುಂಟತನನೂ ಜಾಸ್ತಿನೇ ಇದೆ, ಎಲ್ಲ ಮಿಕ್ಸ್ ಆಫ್ ಒಂದ್ ಥರ ಇದ್ದಾರೆ. ಇಲ್ಲ ಖಂಡಿತ. ನನ್ನ ಗೋಪಿಕಾಂಬೆ ಎಷ್ಟು ಲಜ್ಜಾ ಸ್ವಭಾವದವಳು ಅಂದರೆ, ಯಾವತ್ತೂ ಯಾರೆದ್ರಿಗೂ ಬರಬೇಕು ಅಂತಂದರೆ 1-2 ಸತಿ ಯಾರಾದರೂ ಇದ್ದಾರಾ ಅಂತ ನೋಡ್ಕೊಂಡು ಬರ್ತಾಳೆ. ಅಷ್ಟು ಅವಳಿಗೆ ಯಾರಾದರೂ ಗಂಡಸರು ಬಂದ್ಬಿಟ್ರೆ ಅವಳಿಗೆ ಅಷ್ಟು ನಾಚಿಕೆ ಸ್ವಭಾವ. ಆದ್ರೂ ನಾನು ಅವತ್ತೊಂದು ವೀಣೆ ಇಟ್ಟಿದ್ರೆ ನಾನೊಬ್ಬ ಪರಪುರುಷ ಅಂತಲೂ ಗೊತ್ತಾಗದೆ ನನ್ನನ್ನು ಎಷ್ಟು ಆಟ ಆಡಿಸ್ಬಿಟ್ಟಿದ್ಲು ಗೊತ್ತಾ. ಆದರೂ ಇವಳು ಮಾಡೋ ಒಂದು ಆ ಮಜ್ಜಿಗೆ ಹುಳಿ ಇದೆಯಲ್ಲ, ಅದನ್ನು ತಿಂದವ್ರೆ. ನೀವು ಅವೆಲ್ಲ ಕೇಳಿದ್ರಲ್ಲ, ಅಕ್ಕಿ ಕಡಲೆಬೇಳೆ ಪಾಯಸ ಅಲ್ಲ, ಮನೆಗೆ ಬನ್ನಿ, ನಿಮಗೆ ನಾವು ಭುವನಗಿರಿನಲ್ಲಿ ತುಂಬ ಚೆನ್ನಾಗಿರೋ ಮಜ್ಜಿಗೆ ಹುಳಿ ಮಾಡಿ ಹಾಕ್ತೀವಿ. ಬಟ್ ನಿಮ್ಮ ಮಗನ ಬಗ್ಗೆ ಹೇಳ್ಬಿಟ್ರೆ ಹೆಂಗೆ? ಯಾವುದು ನಿಮ್ಮ ಮಗ? ವೆಂಕಟನಾಥ್ ಅವರು ಮಗ ಅಲ್ವಾ, ಸಲುಗೆ ಹೇಳಿ, ಏನ್ ಮಾಡ್ತಾನೆ ದಿಸಾಲು? ಯಾರು ಸರ್? ವೆಂಕಟನಾಥ ಮಾತೆಲ್ಲ ಕೇಳ್ತಾನ? ಖಂಡಿತ ಕೇಳ್ತಾನೆ, ಅಧ್ಯಯನ ಮಾಡ್ತಾನೆ. ಅಷ್ಟೇ ತಲಹರಟೆ ಕೂಡ. ಆಟವೂ ಬೇಕು, ಪಾಠವೂ ಬೇಕು. ಆದರೆ ನನಗೆ
ಅವನ ಮುಂದಿನ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ನನ್ನ ಜವಾಬ್ದಾರಿಗಳನ್ನ ಆದಷ್ಟು ಬೇಗ ಕಳ್ಕೊಳ್ಳೋಣ ಅಂತ ನನಗೆ ಪಾಠದ ಬಗ್ಗೆ ಯೋಚನೆ. ಪಾಪ ಅವನಿಗೆ ವಯೋಸಹಜ ಗುಣ, ಆಟದ ಬಗ್ಗೆ ಯೋಚನೆ. ಅವ್ರ ಜೊತೆ ಇವ್ರಮ್ಮನೂ ಸೇರ್ಕೋತಾಳೆ, ಇಬ್ರು ಸೇರ್ಕೊಂಡು ಆಟ ಆಡ್ತಾರೆ. ಇನ್ನೊಬ್ಳು ಇದ್ದಾಳೆ ಮನೆಯಲ್ಲಿ, ಒಬ್ಳು ಮುದುಕಿ ಇದ್ದಾಳೆ. ಅಪ್ಪ ಅವಳದೇ ನಡಿಬೇಕು ಈ ಮನೆ ಪೂರ್ತಿ. ಎಷ್ಟು ಪಾತ್ರ, ಎಷ್ಟು ಎಂಜಾಯ್ ಆಗ್ತಿದೆ. ಇಲ್ಲ ಇದು ಎಂಜಾಯ್ ಮಾಡ್ತಾ ಇದ್ದೀರಿ ನೀವು, ಅದು ನಿಮ್ಗೆ ಬಹಳ ಮುಖ್ಯ ಆಗತ್ತೆ ಒಂದು ಪಾತ್ರ ಗೆಲ್ಲೋದಕ್ಕೆ. ನನಗೆ ಇನ್ನೊಂದು ಅನಿಸ್ತಾ ಇರೋದು, ಈ ಮಹೇಶ್ ಸುಖದರ್ ಆಗಿರ್ಬೋದು, ನವೀನ್ ಅವರಾಗಿರ್ಬೋದು, ನವೀನ್ ಅವ್ರ ತಂದೆ ಪೌರಾಣಿಕ ಪಾತ್ರಗಳ ಬಗ್ಗೆ ಏನಾದ್ರು ತಿಳ್ಕೊಬೇಕು, ನಾವೇನಾದ್ರು ಸ್ವಲ್ಪ ಇತಿಹಾಸದ ಮಾತುಗಳನ್ನ, ಗದ್ಯ ಪದ್ಯಗಳನ್ನ ತಿಳ್ಕೊಬೇಕು ಅಂದ್ರೆ ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಮಾತಾಡ್ಬೇಕು. ಆ ಬ್ಲಡ್, ಆ ಜೀನ್ ಬಂದಿದೆ ಅಂತ ಅನ್ಸುತ್ತೆ. ಜೊತೆಗೆ ಶ್ರೀನಿವಾಸ್ ಮೂರ್ತಿ ಸರ್ ಬಗ್ಗೆ ಹೇಳ್ತಾ ಇದ್ರೆ ಅಂತ, ಲೈಕ್ ಅವರು ಯಾವ ಮಟ್ಟಿಗೆ ಎಷ್ಟು ಸ್ಪೋರ್ಟಿವ್ ಅಂತಂದ್ರೆ, ಹಿಂದಿನ ದಿವಸ ಸೀರಿಯಲ್ ನೋಡ್ಬಿಟ್ಟು ಮಾರನೇ ದಿವಸ ಶೂಟಿಂಗಲ್ಲಿದ್ದರೆ ಮಧ್ಯೆ ಊಟದ ಬ್ರೇಕಲ್ಲಿ ಶ್ರೀನಿಧಿ ತಗೊಳ್ರಿ ಅಪ್ಪ ಮಾತಾಡ್ತಾರೆ ಅಂತ ಕೊಟ್ಬಿಡೋರು. ಸರ್ ನಮಸ್ಕಾರ ಸರ್, ಚೆನ್ನಾಗಿ ಮಾಡಿದೆ ನೀನು ಅಂತ ನೋಡಿ. ಭಾಷೆ ಸ್ಪಷ್ಟ ಚೆನ್ನಾಗಿದೆ, ಚೆನ್ನಾಗಿದೆ, ಹಾವಭಾವ ಎಲ್ಲ ಚೆನ್ನಾಗಿದೆ. ಮತ್ತೆ ಏನು ಮಾಡ್ತೀಯ ನೀನು ಅಂತೆಲ್ಲ. ಅಂದರೆ ಅವರು ನಮಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಲೈಕ್ ಅದೆಲ್ಲ ನಮ್ಮ ಅದೃಷ್ಟ. ಲೈಕ್ ಶ್ರೀನಿವಾಸ್ ಮೂರ್ತಿ ಅವರುಗಳು, ಅಯ್ಯಪ್ಪ ಅವ್ರು ಮಾಡಿದ ಕವರತ್ನ ಕಾಳಿದಾಸದ ಆ ಪಾತ್ರ ಭೋಜರಾಜ ಬಿಟ್ರೆ. ಮೇಡಮ್, ಮನೆಯ ಸಪೋರ್ಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಮನೆಯ ಸಪೋರ್ಟ್ ಇಲ್ಲದೆ ಈ ಪಾತ್ರವೂ ಇಲ್ಲ. ನೀವು ಇಷ್ಟೆಲ್ಲ ಯೋಚನೆ, ನಿರ್ಧಾರ, ಕೆಲಸ ಬಿಡೋ ನಿರ್ಧಾರ, ಕೆಲಸದಿಂದ ತೆಗೆದಾಕ್ತಿದ್ರೆ IT ಫೀಲ್ಡಲ್ಲಿ ಇವಾಗ. ನೀವೇನು ಫೈರ್ ಮಾಡೋದು, ನಾನೇ ನಿನ್ ಫೈರ್ ಮಾಡ್ತೀನಿ. ಮುಂಚೆನೆ ರಾಯರ್ ಕರ್ಸ್ಕೊಂಡ್ಬಿಟ್ಟಿದ್ದಾರೆ ನನ್ನ, ಸೇಫ್ ಆಗಿ ಬಂದ್ಬಿಡು ಅಂತ. IT ಆಗಿ ಅಥವಾ ಕಲಾವಿದೆಯಾಗಿ ಇರೋ ವ್ಯತ್ಯಾಸಗಳು ಹೇಳಿ. IT ನಮಗೆ ಮೊನೋಟನಿ, ಇದೇ ಥರ ವರ್ಕ್ ಮಾಡಬೇಕು, ಇಷ್ಟೇ ವರ್ಕ್ ಮಾಡಬೇಕು. ಅಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಅನ್ನೋದು ಆ ಥರ ಅಷ್ಟೊಂದು ಇರಲ್ಲ. ಇದ್ರೂ ಕೂಡ ನಮಗೆ ಕೆಲವೊಂದು ಸ್ಪೆಸಿಫಿಕ್ ಟಾಸ್ಕ್ ಅಂತ ಕೊಟ್ಟಿರ್ತಾರೆ, ಅಷ್ಟೇ ಮಾಡಿ ಮುಗಿಸ್ಬೇಕು. ಇಲ್ಲಿ ಆ ಥರ ಅಲ್ಲ, ಕಲಾವಿದರಿಗೆ ಅನುಭವ ಮಾಡುವಂಥ ಒಂದು ಅವಕಾಶ ಇರುತ್ತೆ, ಬೇರೆ ಬೇರೆ ಥರ ಅನುಭವಗಳಾಗತ್ತೆ, ಖುಷಿ, ನಗು, ನವರಸಗಳನ್ನ ಅನುಭವಿಸುವಂಥ ಒಂದು ಅವಕಾಶ ಇರುತ್ತೆ. ಅಲ್ಲೆಲ್ಲ ಇಲ್ಲ, ಸುಮ್ಮನೆ AC ಕೆಳಗಡೆ ಕೂತ್ಕೋತೀವಿ, ವರ್ಕ್ ಮಾಡ್ತೀವಿ, ಬರ್ತೀವಿ. ಎಂಡ್ ಆಫ್ ದ ಡೇ ದುಡ್ಡು ಬರುತ್ತೆ ಅನ್ನೋದು ಒಂದು ಇದ್ದರೆ, ಇದರಲ್ಲಿ ದುಡ್ಡು, ಖುಷಿ, ಅನುಭವಗಳು, ತುಂಬ ಜನ ಪರಿಚಯ ಆಗ್ತಾರೆ, ತುಂಬ ಜನರ ಜೊತೆ ನಾವು ಬೆರಿತೀವಿ. ಸೊ ಆ ಥರ ಅನುಭವ ಜಾಸ್ತಿ ಇದೆ. ತುಂಬ ಬೇರೆ ಬೇರೆ ಕಡೆ ಹೋಗ್ತೀವಿ, ಇಲ್ಲಿ ಒಂದೇ ಕಾನ್ಸ್ಟೆಂಟ್, ಅದೇ ಆಫೀಸು, ಅದೇ ಮನೆ, ಅದೇ 4 ಗೋಡೆ. ಸೊ ಇಟ್ ಈಸ್ ಲಿಟಲ್ ಮೊನೋಟನಿ ಅನ್ಸುತ್ತೆ ನನಗೆ. ಒಂದು ಸಿನಿಮಾದಲ್ಲಿ ನೀವಾಗಲೇ 5 ದಿವಸ ಆ್ಯಕ್ಟಿಂಗ್ ಮಾಡಿದ್ರಿ ಅನ್ನೋದು, ಬಟ್ ಈಗ ರಾಯರ್ ಸೀರೀಸಲ್ಲಿ ನೀವು ಸುಮಾರು ಒಂದು 100 ದಿವಸ ಕೆಲಸ ಮಾಡಿದ್ದೀರಿ. ಆಗಿದೆ ಸರ್. ಎಸ್, ಈ 100 ದಿವಸವೂ ಒಂದು ಅನುಭವ. ಈಗ ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಕೂತ್ಕೊಂಡು, ಮನೇಲಿ ಕೂತ್ಕೊಂಡು, ನೀನು ಯಾವುದೋ ದೇಶದ ಬಗ್ಗೆ, ಯಾವುದೋ ಒಂದು ವಿಚಾರದ ಬಗ್ಗೆ IT-ಯಲ್ಲಿ ಡಿಕೋಡ್ ಎನ್ಕೋಡ್ ಮಾಡೋದು ಬೇರೆ ವಿಷಯ. ಬಟ್ ನೀವು ಆ ಜಾಗಕ್ಕೆ ಹೋಗಿ ಡಿಕೋಡ್ ಎನ್ಕೋಡ್ ಮಾಡಬೇಕಲ್ಲ. ಈಗ ಆ ಅನುಭವದಲ್ಲಿ ಯಾವುದಾದ್ರೂ ವಿಶೇಷ ದಿನಗಳು ನೆನೆಸ್ಕೊಳ್ಳೋದಾದ್ರೆ? ಪ್ರತಿದಿನನೂ ವಿಶೇಷನೇ ನನಗೆ. ಎವ್ರಿ ಆ್ಯಕ್ಟಿಂಗ್ ಇಟ್ ಸೆಲ್ಫ್ ಈಸ್ ಒಂದು ಹೊಸ ಅನುಭವ ಕೊಡುತ್ತೆ ನನಗಲ್ಲಿ. ಇನ್ನು ಅನುಭವ ಹೇಳಬೇಕು ಅಂದರೆ ತುಂಬ ಇದೆ ಸರ್. ಮೊದಲು ಒಂದು ಚಿಕ್ಕ ಹುಡುಗಿಯಾಗಿ ಕಾಣಿಸ್ಕೊಂಡೆ ಸ್ಕ್ರೀನ್ ಮೇಲೆ, ಒಂದು ಮಗಳಾಗಿ, ಒಂದು ಮಗಳ ಕ್ಯಾರೆಕ್ಟ್ರು. ಅದಾದಮೇಲೆ ಹೆಂಡತಿಯಾಗಿ, ತಿಮ್ಮಣ್ಣ ಭಟ್ರ ಹೆಂಡತಿಯಾಗಿ ಕಾಣಿಸ್ಕೊಂಡೆ. ಆಮೇಲೆ ತಾಯಿಯಾಗಿ ಕಾಣಿಸ್ಕೊಂಡೆ. ಒಂದಲ್ಲ 3 ಜನ ಮಕ್ಕಳು ನನಗೆ. 3 ಜನ ಮಕ್ಕಳು ತಾಯಿಯಾಗಿ ಕಾಣಿಸ್ಕೊಂಡೆ. ಹಾಗೆ ಸೀತಕ್ಕನಿಗೆ ಒಂದು ಒಳ್ಳೆ ಒಂದು ಸಂಗಾತಿಯಾಗಿ, ಒಂದು ಫ್ರೆಂಡಾಗಿ, ಇನ್ಫ್ಯಾಕ್ಟ್ ಫ್ರೆಂಡಾಗಿ ಕಾಣಿಸ್ಕೊಂಡೆ. ಆಮೇಲೆ ಅಳಿಯಂದ್ರಿಗೆ ಅತ್ತೆಯಾಗಿ ಕಾಣಿಸ್ಕೊಂಡೆ. ಸೊ ಡಿಫ್ರೆಂಟ್ ವೆರೈಟಿ ಆಫ್ ರೋಲ್ಸ್ ಪ್ಲೇ ಮಾಡೋಕ್ಕೆ ಸಿಕ್ತು ಇಲ್ಲಿ. ಸೊ ಎವ್ರಿ ಟೈಮ್ ನಾನು ಒಂದೊಂದು ವರ್ಷನ್ ಪ್ಲೇ ಮಾಡಬೇಕಾದ್ರೆ ಒಂದೊಂಥರ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು. ಸೊ ಅನುಭವಗಳು ತುಂಬ ಅದ್ಭುತವಾಗಿದೆ. ಆ್ಯಂಡ್ ಮೇನ್ ಅಂದರೆ ಈ ರೋಲ್ ಪ್ಲೇ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ದಂಗೆ ಅದು ಹೆಂಗೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗೋಗುತ್ತೆ. ಐ ಡೋಂಟ್ ನೋ ಹೌ ಇಟ್ ಇಸ್. ರಾಯರ್ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅದನ್ನು. ಇವಾಗ ನಾನು ಅದನ್ನೇನಾದರೂ ಆ್ಯಕ್ಟ್ ಮಾಡಬೇಕು ಅಂದರೆ ಅದು ಅನುಭವಕ್ಕೆ ಬಂದಾಗ ಈಸಿಯಾಗಿ ಮಾಡ್ಬೋದು. ಅನುಭವಕ್ಕೆ ಬರದೇ ಇರುವಂಥ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಇವಾಗ ತಾಯಿಯಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನನ್ನ ತಾಯಿ ಆಗಿರಬೇಕು, ಅಜ್ಜಿಯಾಗಿ ಮಾಡಬೇಕು ಅಂದರೆ ನನ್ನ ಅಜ್ಜಿ ಆಗಿರಬೇಕು. ಸೊ ಅಂಥದ್ದು ಏನೂ ಆಗದೇನೆ ಅದನ್ನು ಅನುಭವಿಸಿ ಮಾಡೋದೇನಿದೆ ಅದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ದ್ಯಾಟ್ ವಾಸ್ ಅಮೇಜಿಂಗ್. ನೀವು ಓದಿರೋದು, ನೋಡಿರೋದು, ಆ ಥರದನ್ನ ಮಾಡ್ತೀರಿ ಅದಕ್ಕೆ? ಇಲ್ಲ ಸರ್, ಒಬ್ಬರನ್ನ ನೋಡಿ ಮಾಡಿದ್ರೆ ಅದು ಮಿಮಿಕ್ರಿ ಆದಂಗೆ ಆಗ್ಬಿಡುತ್ತೆ. ಅದು ಆಗಬಾರ್ದು. ಒಬ್ಬರು ಕಲಾವಿದರಾಗಿ ನಮ್ಮಲ್ಲಿರುವಂಥ ಟ್ಯಾಲೆಂಟ್ನ ನಾವು ತೋರಿಸ್ಬೇಕು, ನಾವೇ ಬೆಳೆಸ್ಕೋಬೇಕು ಅದನ್ನು ಅನ್ನೋದು ನನ್ನ ಅನಿಸಿಕೆ. ಸೊ ರೆಫರೆನ್ಸ್ ಅಂದರೆ ಇದೆ. ಇವಾಗ ನಾವು ತುಂಬ ಹಳೆ ಮೂವೀಸ್ ಎಲ್ಲ ನೋಡಿರ್ತೀವಿ,
ಅಳೋದಾಗಿರ್ಬೋದು, ನಗೋದಾಗಿರ್ಬೋದು, ಒಂದು ಡೈಲಾಗ್ ಡೆಲಿವರಿಗಳಾಗಿರ್ಬೋದು. ಎಸ್ಪೆಷಲಿ ರಾಜ್ಕುಮಾರ್ ಸರ್ ಅವ್ರ ದೊಡ್ಡ ಫ್ಯಾನ್ ಕೂಡ ನಾನು. ನಮ್ಮ ಮನೇಲಿ ನಮ್ಮ ಮಾವ ಅಂತೂ ಅವ್ರು ಜಪಾನೇ ಮಾಡ್ತಾರೆ ಡೈಲಿ, ಅಷ್ಟು ದೊಡ್ಡ ಫ್ಯಾನ್ಗಳು. ಸೊ ಹೀಗಾಗೆಲ್ಲ ಅದನ್ನು ನೋಡಿ, ಚಿಕ್ಕ ವಯಸ್ಸಿಂದ ಎಲ್ಲ ಮೂವಿಗಳನ್ನ ನೋಡಿ ಬೆಳೆದಿರೋದ್ರಿಂದ ಮೇ ಬಿ ಅಲ್ಲಿ ಇಲ್ಲಿ ಅವರ ರೆಫರೆನ್ಸ್ನ ತೊಗೊಂಡ್ಬಿಟ್ಟು ನಾನು ಹೆಲ್ಪ್ ಮಾಡ್ಕೋಬೋದು. ಬಟ್ ಯಾರ್ದು ಹೀಗೆ ಮಾಡಬೇಕು ಅಂತ ನಾನು ಯಾವುದೂ ಮಿಮಿಕ್ರಿ ಥರ ಯಾವುದು ಆಗಲ್ಲ. ಈ ನಿಮ್ಮ ಬಗ್ಗೆ ನಾನು ಕೇಳಿದಾಗ ತಿಳ್ಕೊಂಡಾಗ ಒಂದು ಸಪೋರ್ಟ್, ನಿಮ್ಗೆ ಭಾರಿ ದೊಡ್ಡ ಸಪೋರ್ಟ್. ನಿಮಗೆ ಈ ಧಾರಾವಾಹಿಯ ಸೆಟ್ ತನಕ ಕರ್ಕೊಂಬಂದು ನಿಲ್ಲಿಸಿದ್ದು ನಿಮ್ಮ ಅತ್ತೆಯವರು. ಹೌದು. ಎಷ್ಟೋ ಜನ ತಾಯಿಯಂದರು ನನ್ನ ಮಗಳು ನಟಿ ಆಗಲಿ, ನನ್ನ ಮಗಳು ಕಲಾವಿದೆ ಆಗಲಿ, ಅಥವಾ ನನ್ನ ಮಗಳು ಇಲ್ಲಿಗೆ ಹೋಗಲಿ ಅಲ್ಲಿಗೆ ಬರಲಿ ಅಂತ ಹೇಳಿ ಕರ್ಕೊಂಡು ಹೋಗೋದು ಭಾರಿ ವಾಡಿಕೆ. ಹೆಚ್ಚು ಅದೇ ತಾಯಿಯೇ ಮೊದಲ ಗುರು ಅಲ್ವಾ? ಹೌದು ಸರ್. ಹಾಗೆ ನಿಮ್ಮ ಅತ್ತೆಯವ್ರ ಬಗ್ಗೆ ಏನು ಹೇಳ್ತೀರಿ? ಅವರು ನನಗೆ ಮತ್ತೊಬ್ಬ ತಾಯಿ ಅಂತಲೇ ಹೇಳ್ತೀನಿ. ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ಮದುವೆ ಆಗಿದೆ, ಏನೋ ಜವಾಬ್ದಾರಿಗಳಿದೆ, ಇದನ್ನೇ ಮಾಡಲಿ, ಈ ಥರ ಅವರಲ್ಲ. ಶಿ ಈಸ್ ವೆರಿ ಬ್ರಾಡ್ ಮೈಂಡೆಡ್. ಮಾವ ಕೂಡ ಅಷ್ಟೇ. ಕಾಮಿಡಿ ಅಂದ್ಕೊಂಬಿಡಿ. ಈಗ ಅತ್ತೆಯವರು ಏನು ನೀವು ಸೊಸೆಯಾಗಿ ಮಾಡ್ತಾರೆ, ತುಂಬಾ ನಾಟಕ ಮಾಡ್ತಾಳೆ. ಈಗ ನಿಜ ಆಗಿದೆ. ಇಲ್ಲ ಸರ್, ಸ್ಕ್ರೀನ್ ಮೇಲೆ ಮಾತ್ರ ನಾಟಕ ಮಾಡು ಅಂತ ಹೇಳಿ ಕಳಿಸಿದ್ದಾರೆ. ಅವರಿಗೂ ಗೊತ್ತು ನನಗೆ ಕಲೆಯಲ್ಲಿ ತುಂಬ ಇಂಟ್ರೆಸ್ಟು ಅಂತ. ನಾನು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಚಿಕ್ಕ ವಯಸ್ಸಿಂದ ಭರತನಾಟ್ಯ ಮಾಡ್ಕೊಂಬಂದಿದ್ದು ಅವ್ರಿಗೆ ಗೊತ್ತಿತ್ತು. ಮತ್ತು ಒಂದು ಒಂದು ಮೂವಿಲಿ ಮಾಡಿದಾಗ ಅವ್ರು ನೋಡಿದರು. ವಿಜಯದಾಸರಲ್ಲಿ ಮಾಡಿದಾಗ ಅವರೇ ಬಂದಿದ್ದರು ಶೂಟಿಂಗ್ ಸೆಟ್ಟಿಗೆಲ್ಲ. ನಮ್ಮ ಮಾವನೂ ಬಂದಿದ್ದರು, ನೋಡಿದ್ರು ಅದನ್ನೆಲ್ಲ. ಸೊ ಅವ್ರಿಗೆ ಗೊತ್ತಿತ್ತು ನಂಗೆ ಇಂಟ್ರೆಸ್ಟ್ ಇದೆ, ಇವಳು ಮಾಡಿದ್ರೆ ಶಿ ಕ್ಯಾನ್ ಡೂ ಸಮಥಿಂಗ್, ಅವಳಲ್ಲಿ ಪೊಟೆನ್ಷಿಯಲ್ ಇದೆ ಅನ್ನುವಂಥ ಒಂದು ವಿಷಯ ಅವ್ರಿಗೆ ಗೊತ್ತಿತ್ತು. ಸೊ ಒಬ್ರ ಕಲೆ ಇದೆ ಅಂದಾಗ ಅದನ್ನು ಬೆಳೆಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಸೊ ಆಮೇಲೆ ನಮ್ಮ ಮಾವನವರ ತಮ್ಮ ಕೂಡ ಕಲಾವಿದರೆ. ಸೊ ಹಿಂದೆ ಕಾವ್ಯಾಂಜಲಿಯಲ್ಲಿ ಎಲ್ಲ ಮಾಡಿದ್ದಾರೆ ಅವರು, ರಾಜೇಶ್ ಅಂದ್ಕೊಂಡು. ಸೊ ನಮ್ಮ ಮನೆಯಲ್ಲೇ ಶೂಟಿಂಗ್ ಆಗ್ತಿತ್ತಂತೆ. ಸೊ ನಮ್ಮ ಅತ್ತೆ ಮನೆಯಲ್ಲೇ ಶೂಟಿಂಗ್ ಆಗ್ತಿತ್ತು. ಸೊ ಅವ್ರಿಗೆ ಅದರ ಅನುಭವಗಳಿದೆ, ಶೂಟಿಂಗದ್ದು ಸ್ವಲ್ಪ ಆ ಟೇಸ್ಟ್ ಅವ್ರಿಗೆ ಗೊತ್ತಿದೆ, ಎನ್ಹಾನ್ಸ್ ಹೆಂಗಿದೆ ಅನ್ನೋದು ಗೊತ್ತಿದೆ ಅವರಿಗೆ. ಸೊ ಆ ಕಾರಣಕ್ಕೆ ಮೇ ಬಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಸೆಟ್ಗೂ ಕೂಡ ಬರ್ತಿದ್ರು ಸ್ಟಾರ್ಟಿಂಗಲ್ಲಿ. ಎವ್ರಿ ಡೇ ಬಂದು ಸೆಟ್ಟಿಗೆ ಬಂದು ಅಲ್ಲೆಲ್ಲ ಚೆನ್ನಾಗಿದೆಯಾ ನೋಡಿಕೊಂಡು ಊಟ ಎಲ್ಲ ತಂದ್ಕೊಡೋರು. ನಮ್ಮ ಏನೇನೋ ತಂದ್ಕೊಡೋರು ಅವರು. ನಾವು ಬಂದ್ರೆ ನಮಸ್ಕಾರ ಅಂತ ಏನ್ ಕೊಡಿದೆ ಅಂತ ತಿಂದ್ರೆ ಅತ್ತೆ ಏನಾದ್ರು ತಂದ್ರ ಅಂತ ಕೇಳಿ ಅತ್ತೆ ಅಂತ ತಿರ್ಲಿಲ್ಲ ಮೇಡಮ್, ಏನೋ ತಂದ್ರ ಅಂತ. ನಮ್ಮ ಮನೆಯವರು ಬರೋರ ಜೊತೆಗೆ. ಇದು ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿರೋ ಒಂದು ಸೀನ್ ಅಂತಂದ್ರೆ, ಮೇಲ್ಕೋಟೆಯಲ್ಲಿ ಸೆಟ್ ಹಾಕಿ ನಮ್ಮಿಬ್ಬರ ಮದುವೆ ಸೀಕ್ವೆನ್ಸ್. ಆದ್ರೆ ಅದನ್ನ ಮಾಡಿಸಿದವ್ರು ಇವ್ರ ಮನೆಯವರು. ಅದು ಅವತ್ತು ನನ್ನ ಮದುವೆ ತಿಥಿ ಪ್ರಕಾರ ನನ್ನ ಮದುವೆ ಆನಿವರ್ಸರಿ ಅವತ್ತು. ಅವತ್ತಿನ ದಿನನೇ ಇವ್ರು ಕ್ಯಾಮ್ರಾ ಪಕ್ಕ ಅವ್ರು ನಿಂತ್ಕೊಂಡ್ಬಿಟ್ಟು, ಸರ್ ಅದ್ ಹಂಗಲ್ಲ ಸರ್, ಹಿಂಗ್ ಕಟ್ಬೇಕು ನೋಡಿ, ಹಿಂಗ್ ಕಟ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಮಂತ್ರ ಒಂದ್ ಹೇಳ್ಸ್ಬೇಡಿ ಸರ್, ಮತ್ತೆ ಮದ್ವೆ ಆಗ್ಬಿಡತ್ತೆ ಅನ್ನೋರು. ಅವ್ರು ಸಖತ್ ಸ್ಪೋರ್ಟಿವ್ ಇದಾರೆ. ಅವರು ಶ್ರೀಹರಿ ಅವರು ಸಖತ್ ಸ್ಪೋರ್ಟಿವ್ ಇದಾರೆ. ಅಂಡ್ ಹಾಗೆ ಅಷ್ಟೇ ಆಸೆ ಇವ್ರನ್ನ ಪಾತ್ರದಲ್ಲಿ ನೋಡ್ತಾ ಅಂದ್ರೆ ನಮ್ಗೆ ಕಾಣಿಸೋದಲ್ಲ ದೂರದಂತ. ಲೈಕ್ ಯೂಸ್ ಟು ಎಂಜಾಯ್ ಲಾಟ್. ಅವ್ರು ಅಲ್ಲೇ ಬಂದು ಪಾಪ ಎಷ್ಟೊಂದ್ಸತಿ ಅಲ್ಲೇ ಬಂದು ಕೆಲಸ ಮಾಡೋರು. ಅವ್ರೊಂಥರ ಅವರು ನಮ್ ಜೊತೆ ಕ್ವಾರ್ಟರ್ಸ್ ತರ ಆಗ್ಬಿಟ್ಟಿರೋದು. ಅವರು ನಮ್ ಕೊಲೀಗ್ ಆಗ್ಬಿಟ್ಟಿದ್ರು. ಮೇಡಮ್, ಈಗ ನಿಮ್ಮನ್ನ ಅಂದ್ರೆ ಈಗ ಗೊತ್ತಾಗುವಂತ ಪಾತ್ರ, ನಾವಿದ್ದಂಗೆ ಇರುವಂತ ಮಾಡುವ ಪಾತ್ರಕ್ಕೆ ಗುರುತಿಸ್ತಾರೆ. ಅಲ್ಲಿ ಬಂದಿರಲ್ಲ, ಅಲ್ಲಿ ಹೋಗ್ತಿದ್ರಲ್ಲ, ಇಲ್ಲಿ ಮಾಡ್ತಾರೆ, ಈ ತರ ಎಲ್ಲ ಮಾತಾಡ್ತಾರೆ. ನಿಮ್ಗೆ ಯಾರು ಕಂಡಿಡಿದಾರೆ ಏನು? ಸಿಕ್ಕಾಪಟ್ಟೆ ಸರ್, ಎಲ್ಲೂ ಹೋದ್ರು ಕಂಡುಹಿಡಿತಾರೆ. ನಾನು ಹಿಂಗೆಲ್ಲ ರೆಸ್ಪಾನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸುಮ್ಮನೆ ಹಿಂಗೆ ಯಾವುದೋ ಫಂಕ್ಷನ್, ಗೋಪಿಕಾಂಬ ಅಲ್ವಾ ನೀವು? ಹಾಂ ಹೌದು ನಾನೇ. ಒಂದು ಫೋಟೋ ತೊಗೊಳ್ತಿರ್ವಿ, ಹಂಗೆ ಸ್ಟಾರ್ಟ್ ಆಗ್ತಿತ್ತು. ಒಬ್ರು ಬಂದ ತಕ್ಷಣ ಒಂದು 10 ಜನ ಬರೋರು, ಅವರೇ ಇವರೇ ಅಂತ. ಒಂದು ವಯಸ್ಸಿನ ಜನ ಬಂದು ಆ ಥರ ಕಂಡುಹಿಡಿಯೋದು ಓಕೆ. ಚಿಕ್ಕ ಮಕ್ಕಳು ಬಂದು ಗೋಪಮ್ಮ ಅಲ್ವಾ ಅಂತ ಅನ್ನೋರು. ಅವ್ರು ನೋಡಿ ಗೋಪಮ್ಮ ಅಂತಾರ. ಗೋಪಮ್ಮ, ಚಿಕ್ಕ ಮಕ್ಳು ಯಾವಾಗ್ಲೂ ಗೋಪಮ್ಮ ಅಂತಾನೆ ಅನ್ನೋದು. ಅದನ್ನ ಕೇಳಿ ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ ಎಷ್ಟೋ ಸತಿ ಮಾಲ್ಗೆ ಹೋದಾಗ್ಲೂ ಕೂಡ ಈ ಗೋಪಿಕಾಂಬ ಅಲ್ವಾ ನೀವು ಅಂತ. ಒಂದ್ಸತಿ ಹಿಂಗೆ ಆಟೋలో ಎಲ್ಲೋ ಹೋಗ್ತಾ ಇದ್ದೆ, ಬೈಕಲ್ಲಿ ತುಂಬ ಫನಿಯರ್ ಆಗಿದೆ ಅದು. ಬೈಕಲ್ಲಿ ನೋಡ್ಕೊಂಡು ತಿರುಗ್ಕೊಂಡು ನೀವೇ ಅನ್ಕೊಂಡು ಫುಲ್ ಕೈ ಮಾಡ್ಕೊಂಡು ಹಾಯ್ ಮಾಡ್ಕೊಂಡು ನಂಗೆ ಸ್ವಲ್ಪ ಟೆನ್ಷನ್ ಆಯಿತು. ಪ್ಲೀಸ್ ಆ ಥರ ಎಲ್ಲ ಮಾಡಬೇಡಿ, ಮುಂದೆ ನೋಡ್ಕೊಂಡು ನೋಡ್ತೀನಿ ಅಂತ. ಕಂಡುಹಿಡಿತಾರೆ, ಎಲ್ಲರೂ ಜನ ಕಂಡುಹಿಡಿತಾರೆ. ಅದೊಂದು ಖುಷಿ ಇದೆ. ಅದೊಂದು ಕಲಾವಿದರಿಗೆ ಎಲ್ಲಿ ಹೋದ್ರೂ ನೀವು ಮಾಡಿದ್ದಲ್ವಾ ಅಂತ ಕಂಡುಹಿಡಿದ್ರೆ ಅದಕ್ಕಿಂತ ಅವಾರ್ಡ್ ಇನ್ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೋತೀನಿ. ಈ ನೀವಿಬ್ರು ಕೂಡ ಮಂತ್ರಾಲಯಕ್ಕೆ ಹೋಗಿದ್ರಲ್ವಾ? ನಾನು ಹೋಗಕ್ಕಾಗಲಿಲ್ಲ. ನೀವು ಹೋಗಕ್ಕಾಗಲಿಲ್ಲ. ಓಕೆ, ಹೆಂಗೆ ಸರ್? ಅಂದ್ರೆ ಆ ಪಾತ್ರ ಮಾಡಿದವರು ಆ ಪಾತ್ರಕ್ಕೆ, ಆ ಕತೆಗೆ ಮೂಲ ಕಾರಣದ ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಳ್ಳೋದಿದೆಯಲ್ಲ,
ಹೆಂಗಿತ್ತು ಆ ಅನುಭವ? ಭಾರಿ ಅಂದ್ರೆ ಭಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಅಂದ್ರೆ ಯಾವಾಗ್ಲೂ ರಾಯರ ಲೈಕ್ ಮಂತ್ರಾಲಯಕ್ಕೆ ಯಾವಾಗ್ಲೂ ಹೋಗ್ತಾ ಇರ್ತೀವಿ. ಹೋಗ್ತಿದ್ರಿ ಮುಂಚೆನೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಹೋಗ್ತಿದ್ವಿ. ಬಟ್ ಈ ಸತಿ ತುಂಬಾ ಡಿಫ್ರೆಂಟ್. ಈ ಸತಿ ಸ್ವಾಮಿಗಳನ್ನ ಮಾತಾಡ್ಸೋದ ಅಂದ್ರೆ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದನ್ನು ಬೇರೆ ತರ. ಈ ಸತಿ ನಾ ತಿಮ್ಮಣ್ಣ ಭಟ್ಟನ ಆಗ್ಬಿಟ್ಟಿರ್ತೀನಿ. ಮುಂಚೆ ಬೇರೆ ನಾನು, ಈ ಸತಿ ಬೇರೆ. ಸೊ ಹಾಗೆ ಅಂದ್ರೆ ಪ್ರತಿಯೊಬ್ರು ಲೈಕ್ ಒಂದಿಷ್ಟು ಜನ ಅಂತೂ ನಾನು ಸಾಯೋ ಸೀನನ್ನು ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು ನೆನೆಸ್ಕೊಳ್ಳೋ ಸೀನು. ಅಂದರೆ ಅವರು ಲೈಕ್ ಅದು ಮರ್ತು ಹೋಗ್ಬೇಕು ಅಂದರೆ ಸುಮಾರು ವಿಷಯಗಳು. ಬಟ್ ಅವರು ಒಂದೊಂದು ಸೀನ್ಗಳೆಲ್ಲ ಹೇಳೋದು ಲೈಕ್ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಮೇಡಮ್, ಇದು ಕೇಶ ಮುಂಡನೆಗೆ ನಿಮ್ಮ ಮನೆಯಲ್ಲೆಲ್ಲ ಒಪ್ಕೊಂಡಿದ್ರೆ ಮೇಡಮ್? ಅದು ಹೆಂಗೆ, ಅದು ನಂಗೆ ಗೊತ್ತಾ? ಆ್ಯಕ್ಚುಲಿ ಇಲ್ಲ ಸರ್, ಅದು ಮನೇಲಿ ಸ್ವಲ್ಪ ಕಷ್ಟ ಆಯಿತು. ಎಸ್ಪೆಷಲಿ ಮತ್ತೆಗಂತೂ ಪಾಪ ಅವರು ನಿನ್ನ ನೋಡೋಕ್ಕಾಗಲ್ಲ ನನಗೆ ಅಂತ ಒಂದು ಆ ದಿನ. ಮತ್ತು ಅದ್ರ ನೆಕ್ಸ್ಟ್ ಡೇ ಏನು ಟೆಲಿಕಾಸ್ಟ್ ಆಯಿತು, ಪಾಪ ಅವ್ರು ನೋಡೋಕ್ಕೆ ಹೋಗಲಿಲ್ಲ, ಟಿ ವಿನೂ ಆನ್ ಮಾಡಲಿಲ್ಲ ಅವರು. ಇಲ್ಲ ನಂಗೆ ಕಷ್ಟ ಆಗುತ್ತೆ, ನಾನು ನೋಡಲ್ಲ ಇದನ್ನ ಅಂತ. ಸೊ ಆಫ್ಟರ್ ಒಂದು 2-3 ಎಪಿಸೋಡ್ ಆದಮೇಲೆ ಅದೆಲ್ಲ ಅವ್ರು ನೋಡಬಾರ್ದು ಅಂದ್ಕೊಂಡ್ರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಲ್ ಬಂದ್ಬಿಡೋದು ಹಂಗೆ. ಅದು ಗೊತ್ತಾಗತ್ತದಕ್ಕೆ ಇದೇ ನೋಡ್ತಾ ಇದೇ ಯೋಚನೆ ಮಾಡ್ತಾನೆ ಅಂತ. ನಾನು ಆಮೇಲೆ ಅವರು ಅಂದರು, ಇಲ್ಲ ಇದು ನಾನು ಶ್ರೀಲತಾಗಿ ನಾನು ನೋಡಲ್ಲ, ನಿನ್ನ ಒಂದು ಗೋಪಿಕಾಂಬೆ ಆಗಿ ನಾನು ನೋಡ್ಬೋದು ಅಷ್ಟೇ ಅಂತ. ಅದಾದಮೇಲೆ ಅವ್ರ ಮನಸ್ಸು ಸ್ವಲ್ಪ ಚೇಂಜ್ ಮಾಡಿಕೊಂಡು ಶಿ ಸ್ಟಾರ್ಟೆಡ್ ವಾಚ್. ಇವಾಗಲೂ ಅಷ್ಟು ನೋಡಲ್ಲ, ಸುಮ್ಮನೆ ಏನೋ ನೋಡ್ಬೇಕಾದ್ರೆ ಕಾಣಿಸಿದ್ರೆ ಚೆನ್ನಾಗಿ ಮಾಡಿದೀಯಾ. ಅವ್ರಿಗೆ ಹಿಂಸೆ ಆಗುತ್ತೆ ತುಂಬ. ನಮ್ಮ ಅಮ್ಮನೂ ನೋಡೋಕೆ ತುಂಬ ಕಷ್ಟಪಟ್ಟರು, ಆಗಲ್ಲ ಅದು ಅಂದ್ಕೊಂಡು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಹಸ್ಬೆಂಡು ನಮ್ಮ ಮಾವ ಹೇಳ್ತಿದ್ರು, ಇಲ್ಲ ದಿಸ್ ಇಸ್ ಆ್ಯಕ್ಟಿಂಗ್, ಇದು ನೀನು ಆ್ಯಕ್ಟಿಂಗ್ ಅಂತ ನೀನು ಚಾಲೆಂಜಾಗಿ ತೊಗೊಳ್ಳೇಬೇಕು. ಏನೇ ರೋಲ್ ಬಂದರೂ, ಅದು ಎಂಥ ಸೀಕ್ವೆನ್ಸ್ ಬಂದ್ರೂ ಅದನ್ನು ಆ್ಯಕ್ಟರ್ ಆಗಿ ನೀನು ಅನುಭವಿಸ್ಬೇಕು, ಅದನ್ನು ಮಾಡಬೇಕು ಅಂತ, ಸ್ಪೋರ್ಟಿವ್ ಆಗಿ ತೊಗೋಬೇಕು ನೀನು ಅಂತ. ಸೊ ದ್ಯಾಟ್ ಹೆಲ್ಪ್ ಮೀ. ಆ ಥರ ಅವ್ರು ಹೇಳೋದು ಈ ಥರ ಎಲ್ಲ ಮಿಕ್ಸ್ ಆಗಿ ನನಗೆ ಎಲ್ಲ ರೀತಿಯಿಂದನೂ ಸಪೋರ್ಟ್ ಇದೆ. ಸ್ವಲ್ಪ ರಂಗಭೂಮಿ ಕಲಾವಿದರ ಬಗ್ಗೆ ಖಂಡಿತ ಸರ್. ಸರ್ ಒಂಚೂರು ಹಿನ್ನೆಲೆ ಹೇಳಿ, ನಿಮ್ಮದು ಎಲ್ಲಿನವರು, ಏನು ಕತೆ, ಏನೇನು ಮಾಡಿದ್ದೀರಿ? ಮೈಸೂರಲ್ಲೇ ನಾನು ಥಿಯೇಟರ್ ಮಾಡ್ತಿದ್ದು. ಮೈಸೂರು ರಂಗಾಯಣ. ಮೈಸೂರು ಅಂದರೆ ರಂಗಾಯಣ ಮತ್ತು ಅಲ್ಲಿನ ಹವ್ಯಾಸಿ ತಂಡಗಳು, ಅಲ್ಲಿ ನಾನು ಮಾಡಿದ್ದು. ಜೊತೆಗೆ ತಬಲಾ ಹಾಡುಗಾರಿಕೆ ಎಲ್ಲ ಅಲ್ಲಲ್ಲೇ, ತಬಲಾ ಕೂಡ ಅಲ್ಲೇ. ತರಬ ಇತ್ತಲ್ಲ ಸರ್, ನೀವು ಹೇಳಿದ್ರೆ? ನೀವು ಹೇಳಿದ್ರೆ ನನಗೆ ಯಾವ ಕ್ಷಣಕ್ಕೂ ಕಾರಲ್ಲಿ ಯಾವಾಗಲೂ ಹಿಂದೆ ಇರುತ್ತೆ. ಯೂಶಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ತಬಲಾ. ಅಂದರೆ ನಾನು ಯಾವ ಕ್ಷಣಕ್ಕೆ ಏನು ಅಗತ್ಯ ಇರುತ್ತೋ ಗೊತ್ತಿಲ್ಲ. ಸೊ ಅದು ಯೂಶಲಿ ಇರುತ್ತೆ, ತಬಲಾ ಇರುತ್ತೆ. ಸೊ ಹಾಗೆ ಅಲ್ಲಿ ಮೈಸೂರಲ್ಲಿ ಇವತ್ತಿಲ್ಲ. ಸೊ ಅಲ್ಲೇ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಅದಾದಮೇಲೆ ಬೆಂಗಳೂರಲ್ಲಿ ಕೆಲಸಕ್ಕೆ ಅಂತಲೇ ಬಂದಿದ್ದು. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದೆ. ಅದಾದಮೇಲೆ ಒಂದು ಕೆಲಸಕ್ಕೆ ಅಂತ ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ದು. ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಕೂಡ ಮೈಸೂರಲ್ಲಿ ಥಿಯೇಟ್ರ್ ಮಾಡ್ತಾಯಿದ್ದೆ. ಪ್ರಸನ್ನ ಅವರು, HS ಉಮೇಶ್ ಅವರು ಮತ್ತು ಶ್ರೀಪಾದ್ ಭಟ್ರು ಅಂತ ನೀವು ಕೇಳಿರಬೇಕು, ಅವ್ರ ಜೊತೆ ಎಲ್ಲ ಒಂದಿಷ್ಟು ನಾಟಕಗಳೆಲ್ಲ ಮಾಡಿದ್ದೆ. ಸೊ ಈಗ ಪ್ರಸ್ತುತ ಒಂದು ಖಾಸಗಿ ಸಂಸ್ಥೆಗೆ ನಾನು ಬರಹಗಾರನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್. ಪ್ರೊಮೋ ರೈಟರ್ ಆಗಿ ವರ್ಕ್ ಮಾಡ್ತೀನಿ. ಪ್ರೊಮೋ ರೈಟರ್ ಆಗಿ. ಏನು ಎದುರು ನೋಡ್ತಿದ್ರಿ, ಏನು ನಿರೀಕ್ಷೆ ಇದೆ ನನಗೆ ಬಗ್ಗೆ? ಅಂದರೆ ಸಾರಿ ನೋಡಪ್ಪ, ನಾನೊಬ್ಬ ಕಲಾವಿದ, ನಾನು ಬಂದಿದ್ದು ಈ ಊರಿಗೆ ಇದಕ್ಕೆ, ಮೈಸೂರಿಂದ ಈ ಊರಿಗೆ ಬಂದಿದ್ದು ಇದಕ್ಕೆ, ಏನು ಎದುರು ನೋಡ್ತಾ ಇದ್ದೀರಿ? ನಾನು ಮುಖ್ಯವಾಗಿ ಒಬ್ಬ ಸಂಪೂರ್ಣವಾದ ಕಲಾವಿದನಾಗಬೇಕು ಅನ್ನೋ ಥರನೇ. ಅಂದರೆ ಬೇರೆ 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 ಪಾತ್ರಗಳು, ಅಂದರೆ ಆ ಒಂದು ನಿರೀಕ್ಷೆ. ಅಂದರೆ ಈಗ ಯೂಶಲಿ ಯಾವುದೋ ಒಂದು ಸೀರಿಯಲ್ ಮಾಡಿದಾಗ ಇದು ಇವನಿಷ್ಟೇ ಅನ್ನೋ ಒಂದು ಫ್ರೇಮ್ ಹಾಕ್ಬಿಡ್ತಾರಲ್ಲ, ಬ್ರ್ಯಾಂಡ್ ಮಾಡೋದು ಅಂತಂತಾರಲ್ಲ, ಆ ಬ್ರ್ಯಾಂಡನ್ನು ಒಡೆದಿದ್ದು ರಾಘವೇಂದ್ರ ಮಹಾತ್ಮೆ. ಅಂದರೆ ಇಲ್ಲಿ ಎಲ್ಲರೂ ಕೂಡ ಕಲಾವಿದರಾಗಬೇಕು, ಪಾತ್ರಗಳೇ ಆಗಬೇಕು. ಬೇಸಿಕಲಿ ನಾನು ಒಬ್ಬ ಪಾತ್ರಧಾರಿ ಆಗಬೇಕು ಅಂತಲೇ ಬೆಂಗಳೂರಿಗೆ ಬಂದಿರೋದು. ಅವತ್ತಿಂದನೂ ತುಂಬ ದೊಡ್ಡ ಹೀರೋ ಆಗಿಬಿಡಬೇಕು ಅನ್ನೋದಕ್ಕಿಂತ ಲೈಕ್ ನನ್ನ ತುಂಬ ರೋಲ್ ಮಾಡೆಲ್ ಇರೋದು ರಾಜ್ಕುಮಾರ್ ಅವರು. ಅವರು ಪ್ರತಿ ಸಿನಿಮಾಗಳಲ್ಲಿ ಪಾತ್ರವಾಗಿ ಗುರುತಿಸ್ಕೋತಾರೆ. ಪಾತ್ರ ಅವರು ಆ ಸಿನಿಮಾದಲ್ಲಿ ಪ್ರತಿ ಸತಿನೂ ಅವ್ರಿಗೆ ಹೀರೋಯಿಸಮ್ ಎಂಟ್ರಿ ಇಲ್ಲ, ಬಟ್ ಆದರೆ ಆ ಪಾತ್ರದ ಎಂಟ್ರಿ ಇದೆ. ಸೊ ನಾನು ತುಂಬ ಒಳ್ಳೆ ಕಲಾವಿದನಾಗಬೇಕು, ತುಂಬ ಒಳ್ಳೊಳ್ಳೆ ಕಥೆಗಳನ್ನ ಹೇಳಬೇಕು. ಜೊತೆಗೆ ನನಗೂ ಲೈಕ್ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಜೊತೆಗೇ ನಾನು ಅಂದರೆ ಸೀರಿಯಲ್ ಸಂಪಾದನೆಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಅಸೋಸಿಯೇಟ್ ಆಗಿ ಸೆಕೆಂಡ್ ಯೂನಿಟ್ ಡೈರೆಕ್ಟರ್ ಆಗಿ ಅದೇ ಸೀರಿಯಲ್ಗೆ ನಾನೇ ಸ್ಕ್ರೀನ್ ಪ್ಲೇಗಳು ಬರ್ಕೊಳ್ತಾ, ಸೊ ಹಾಗೆ ಅಭ್ಯಾಸ ಆಗಿದೆ. ಸರ್ ನಾನು ಮಿಥುನ ರಾಶಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಕಲರ್ಸ್ ಕನ್ನಡಗೆ. ಸೊ ಆ ಟೈಮಲ್ಲಿ ವಿನೋದ್ ದೊಂಡಾಲೆ ಅವರು, ನಿಮಗೆ ಗೊತ್ತಿರಬೇಕು, ಅವರು ಲೈಕ್ ನಿಂದು ತುಂಬ ಕಡಿಮೆ ಇದೆಯಲ್ಲ ಡೇಟು, ಹೆಂಗ ಮ್ಯಾನೇಜ್ ಮಾಡ್ತೀಯಾ ಅಂತಂದ್ರು. ಸರ್ ಹೇಳಿ ಸರ್, ನೀವೇನೋ ಮಾಡಿ ಸರ್, ಒಂದು ಸ್ವಲ್ಪ ಕತೆ ಎಕ್ಸ್ಟ್ರಾ ಬರ್ಸಿ. ಇಲ್ಲ ಹಂಗಾಗಲ್ಲ, ನಿಂದಿನ್ನೂ ಟ್ರ್ಯಾಕಿ ಓಪನ್ ಆಗಿಲ್ಲ.
ಸರಿ ನೀ ಶಾಂತಂ ಪಾಪಮ್ಗೆ ಹೋಗು, ಮಾಡ್ತೀಯಾ ಪರವಾಗಿಲ್ವಾ ಅಂತಂತಂದ್ರು. ಮಾಡ್ತೀನಿ. ನೀನು ಆ್ಯಕ್ಟ್ರ್ ಕಣೆ, ಕಾಣಿಸ್ಕೊಂಡ್ಬಿಟ್ಟಿದ್ಯಾ, ಇಲ್ಲೆಲ್ಲ ಎಲ್ಲ ಬಿಟ್ಟಿರ್ಬೇಕು, ಏನು ಮಾಡೋ, ಕಸ ಗುಡ್ಸೋಂದ್ರೆ ಕಸ ಗುಡ್ ಸಾರ್ ನಾವು ಥಿಯೇಟ್ರ್ ಸರ್ ಎಲ್ಲ ಅಭ್ಯಾಸ ಇದೆ ಅಂತ. ಸೊ ಹತ್ತತ್ರ ಅಲ್ಲಿ ನಾನು ಶಾಂತಂ ಪಾಪಮ್ಮಲ್ಲಿ ಅಸೋಸಿಯೇಟ್ ಆಗಿ ಶುರು ಮಾಡಿ, ಸೆಕೆಂಡ್ ಯೂನಿಟ್ ಡೈರೆಕ್ಟರ್ ಆಗಿ ಶುರು ಮಾಡಿ, ಆಗಲೇ ಹೇಳಿದಾಗೆ ಆ್ಯಂಕರ್ ಕೀರ್ತಿ ಅವ್ರದ್ದೆಲ್ಲ ಆಲ್ಮೋಸ್ಟ್ ಆ್ಯಂಕರ್ ಬಿಟ್ಸ್ ಕಂಪ್ಲೀಟ್ ನಾನೇ ಶೂಟ್ ಮಾಡ್ತಾ ಇದ್ದೆ. ಸೊ ಹಾಗೆ ಶಾಂತಂ ಪಾಪಮ್ಗೆ ಒಂದೆರಡು ಎಪಿಸೋಡ್ ಸ್ಕ್ರೀನ್ ಪ್ಲೇ ಬರೆದಿದ್ದು, ಟಾಕೀಸ್ ಅಂತಂದು ಆ್ಯಪಿಗೆ ಸ್ಕ್ರೀನ್ ಪ್ಲೇ ಬರೆದಿದ್ದು. ಆಮೇಲೆ ಈಗ ಪಾಕೆಟ್ ಎಫ್.ಎಮ್ಮಲ್ಲಿ 2 ವರ್ಷ ರೈಟರ್ ಆಗಿ ಕೆಲಸ ಮಾಡ್ತಾ. ಸೊ ಈಗ ಏನಾಗಿದೆ ಅಂತಂದರೆ ಕಂಪ್ಲೀಟ್ ಕತೆ, ಪಾತ್ರಗಳು, ಇದಿಷ್ಟೇ ಆ್ಯಕ್ಚುಲಿ ನನ್ನ ಜೀವನನೂ ಆಗೋಗಿದೆ. ಸೊ ಬೇರೆ 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 ಪಾತ್ರಗಳನ್ನ ಹೇಳಬೇಕು, ತುಂಬ ಅಥೆಂಟಿಕ್ ಆಗಿರೋ ಕಥೆಗಳು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೆಲಸ ಮರ್ತೋಗಿದೆ, ಯಾವಾಗಲೋ ಬಿಟ್ಟೋಯ್ತು. ಅಂದರೆ ನಾನು ಇಂಜಿನಿಯರಿಂಗ್ ಅಲ್ಲೇ ನಾನು ತುಂಬ ನೀಟಾಗಿ ನಾನು ಥಿಯೇಟರ್ ಅಭ್ಯಾಸ ಮಾಡಿದ್ದು. ಬೆಂಗಾಲಿಯಿಂದ ಆರ್ಗ್ಯಾನಿಕ್ ಥಿಯೇಟರ್ ಅಂತ ಮನೀಶ್ ಮಿತ್ರ ಅಂತ ಒಬ್ರು ಬಂದಿದ್ರು. ಹತ್ತತ್ರ 1 ವರ್ಷ ನಾನು ಅವ್ರ ಜೊತೆಗೆ ಇದ್ದು ಬಿಟ್ಟಿದ್ದೆ. ಅವ್ರು ಬಂದ್ಬಿಡು ನೀನು ಕೋಲ್ಕತ್ತಾಗೆ ಅಂದ್ರು. ಬೇಡ, ಮನೆಯಲ್ಲಿ ಕೆರ ತಗೊಂಡು ಹೊಡಿತಾರೆ, ನಾ ಇಲ್ಲಿ ಇರ್ತೀನಿ. ಸೊ ಇಂಜಿನಿಯರಿಂಗ್ ಅಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದು ಇದು ನಂದಲ್ಲ ಅಂತ. ಬಟ್ ಆದರೂ ನಮ್ಮ ಇಂಜಿನಿಯರಿಂಗ್ ಕೆಲಸಗಳೇ ಈಗಲೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋದು ಅದೇ ಇಂಜಿನಿಯರಿಂಗ್ ತಲೆನೇ ಈಗಲೂ ಓಡುತ್ತೆ. ಬಟ್ ಆದರೂ ನೀವು ಹೇಳಿದ ಪ್ರಶ್ನೆಗೆ ಒಂದು ಒಳ್ಳೆ ಕಥೆಗಳನ್ನು ಹೇಳ್ತಾ ಒಬ್ಬ ಕಥೆಗಾರನಾಗಬೇಕು. ಅಂದರೆ ನಾನು ಜಸ್ಟ್ ಒಬ್ಬ ಯಾವುದೋ ಒಂದಕ್ಕೆ ಫಿಕ್ಸ್ ಆಗಲಿದೆ ಅಂದರೆ ನಾನೊಬ್ಬ ಬರೀ ಆ್ಯಕ್ಟರ್ ಆಗದೆ, ನಾನೊಬ್ಬ ಕಥೆಗಾರನಾಗಬೇಕು, ನಾನು ಪ್ರೊಡ್ಯೂಸ್ ಮಾಡಬೇಕು, ನಾನು ಕಥೆಗಳನ್ನು ಬರಿಬೇಕು. ಅದಕ್ಕೆ ಚಿ ಉದಯಶಂಕರ್ ಒಂದು ಹಾಡು ಬರ್ತಿದಾರಲ್ಲ, ಹಾಲಲ್ಲಾದರ ಹಾಕು ನೀರಲ್ಲಾದರ ಹಾಕು ರಾಘವೇಂದ್ರ ಅಂತೀನಿ ಅಂತ ಹೇಳಿ ನಾನು ಕಲಾವಿದ ಆಗ್ತೀನಿ ಅಂತ ಹೇಳಿ ನೀವು ಅನ್ಕೊಂಡದಲ್ಲ. ಆಗಲಿ ಸರ್, ಒಳ್ಳೇದು. ಖಂಡಿತ ಸರ್. ಮೇಡಮ್, ನೀವು ಗದಗ್ನವರು? ಹೌದು ಸರ್. ಹೆಂಗೆ ಇಲ್ಲಿ ಬಂದಿದ್ದು, ಹೆಂಗೆ, ಏನು ಕತೆ, ಏನು ಅನ್ಕೊಂಡಿದ್ರಿ, ಏನು ಎದುರು ನೋಡ್ತಾ ಇದ್ದೀರಿ? ಏನು ಅನ್ಕೊಂಡು ಬಂದಿಲ್ಲ ಸರ್. ಒಬ್ಬ IT ಎಂಪ್ಲಾಯಿ ಆಗಿ ಬೆಂಗಳೂರಿಗೆ ಬಂದೆ. ಆರಾಮಾಗಿ ಬಂದಿದ್ದೀನಿ. ಆ್ಯಕ್ಚುಲಿ ಕಲ್ತಿದ್ದು, ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ಗದಗ್ ನಂದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಜಾಬ್ ಮೇಲೆ ಬಂದಿದ್ದು ಬೆಂಗಳೂರಿಗೆ. ಫಸ್ಟ್ IBMಲ್ಲಿ ಜಾಬ್ ಆಯಿತು. ಹಾಗೆ ಬೇರೆ ಬೇರೆ ಕಂಪ್ನಿ ಸ್ವಿಚ್ ಮಾಡಿ ಬೇರೆ ಬೇರೆ ರೋಲ್ಸ್ನ ಪ್ಲೇ ಮಾಡ್ಕೊಂಡು ಬಂದೆ. IT ಯಲ್ಲಿನೇ ಸಾಫ್ಟ್ವೇರ್ ಇಂಜಿನಿಯರು, ಸೀರಿಯಸ್ ಸಾಫ್ಟ್ವೇರ್ ಇಂಜಿನಿಯರು, ಲೀಡು, ಈ ಥರ ಎಲ್ಲ ಮಾಡ್ಕೊಂಬಂದೆ. ಅದಾದಮೇಲೆ ಒಂದು ಒಳ್ಳೆ ಟರ್ನ್ ಸಿಕ್ಕಿದ್ದೆ ರಾಘವೇಂದ್ರ ಮಹಾತ್ಮೆಯಿಂದ. ಆ ಮೊನೋಟನಿ ಬ್ರೇಕ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ರಾಘವೇಂದ್ರ ಮಹಾತ್ಮೆಯಿಂದ. ಸದ್ಯಕ್ಕೆ ಗೋಪಿಕಾಂಬೆಯಾಗಿದ್ದೀನಿ. ಮುಂದೆ ಗೊತ್ತಿಲ್ಲ IT ಮತ್ತೆ ಹೋಗ್ತೀನೋ ಅಥವಾ ಇನ್ನೂ ಒಳ್ಳೆ ಅವಕಾಶ ಸಿಗುತ್ತೋ ಅಂತ. ಖಂಡಿತ ಒಳ್ಳೆ ಅವಕಾಶ ಸಿಕ್ಕರೆ, ಒಳ್ಳೆ ಸ್ಟೋರಿ ಸ್ಕ್ರಿಪ್ಟ್ ಸಿಕ್ಕರೆ ಮುಂದೆ ಬರೆಸ್ತೀನಿ ಇದೇ ಫೀಲ್ಡಲ್ಲಿ. ಇಲ್ಲ ಅಂದರೆ ಡೆಫಿನೆಟ್ಲಿ IT ಇದ್ದೇ ಇದೆ. IT ಹೋಗ್ತೀನಿ. ಸೊ ಯಾವುದೂ ಸಾಲಿಡ್ ಪ್ಲ್ಯಾನ್ಸ್ ಅಂತ ಇಟ್ಕೊಂಡಿಲ್ಲ. ಎಸ್, ಇಬ್ಬರಿಗೂ ಒಂದು ಚಿಕ್ಕ ಕೋರಿಕೆ ಅಥವಾ ಒಂದು ಬೇಡಿಕೆ ಅಥವಾ ಒಂದು ಏನಂದರೆ ಏನು ಪ್ರಶ್ನೆ ಅಂದರೆ, ಇದು ಈ ಶೋನ ಕಡೆಯ ಪ್ರಶ್ನೆ. ರಾಯರು ಎಲ್ಲಿದ್ದಾರೆ ಅಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದು ಅಥವಾ ನಿಮ್ಮ ಹಾರೈಸಿದವ್ರದ್ದು, ಅವ್ರ ಬಗ್ಗೆ ಏನು ಹೇಳ್ತೀರಿ? ಒಂದು ಲೈಕ್ ಯದುಶ್ರೇಷ್ಠನಾಗಿರೋನು ಒಬ್ಬ ಕಲಾವಿದನಾಗಲಿಕ್ಕೆ, ಅವನನ್ನು ಈ ಪಾತ್ರದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ, ಅಥವಾ ಅವನನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋರಿಗೆ, ಹಾಗೆ ಯದುಶ್ರೇಷ್ಠ ಕಲಾವಿದನಲ್ಲದೆ ಒಬ್ಬ ಮಗನಾಗಿ, ಒಬ್ಬ ಗಂಡನಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಹಪಾಠಿಯಾಗಿ, ಸಹೋದ್ಯೋಗಿಯಾಗಿ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜರ್ನಿಯಲ್ಲಿ ನೀವೆಲ್ಲರೂ ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ನಾನೇನೋ ಆಗಿದ್ದೀನಿ ಅಂತಂತಂದರೆ ಅದಕ್ಕೆ ನೀವೆಲ್ಲರೂ ಕಾರಣ. ಈ ಒಂದು ಜರ್ನಿಯನ್ನು ಇನ್ನೂ ಸುಂದರವಾಗಿಸೋಣ, ಇನ್ನೂ ಅಂದರೆ ತುಂಬ ಮೆಮೊರಬಲ್ ಆಗಿ ಮಾಡೋಣ. ತುಂಬ ಸೀರಿಯಸ್ ಆಗಿದೆ, ಹೀಗೆ ಕಿಚಾಯಿಸ್ಕೊಂಡು ಮಜಾ ಮಾಡಿಕೊಂಡು ತುಂಬ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಷ್ಟೇ. ರಾಯರಿದ್ದಾರೆ ಸರ್. ಹೇಗೆ ಅಂತ ಅಂದರೆ, ನನಗೆ ನನ್ನ ಜೀವನದ ಪ್ರತಿಯೊಂದು ಮುಖ್ಯವಾದಂಥ ಏನೇ ಘಟನೆಗಳಾಗಬೇಕಾದ್ರೂ ಅಥವಾ ಏನೇ ಡಿಸಿಷನ್ಸ್ ತೊಗೋಬೇಕಾದ್ರೂ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅದು ಗುರುವಾರನೇ ಆಗುತ್ತೆ. ನಾನು ಹುಟ್ಟಿದ್ದು ಗುರುವಾರ, ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ಗುರುವಾರ, ಮದುವೆ ಆಗಿದ್ದು ಗುರುವಾರ, ಕೆಲಸ ಸಿಕ್ಕಿದ್ದು ಗುರುವಾರ, ಈ ಸೀರಿಯಲ್ ಮಾಡಬೇಕು ಅಂತ ನಾನು ಡಿಸಿಷನ್ ತೊಗೊಂಡು ಚೀಟಿ ಎತ್ತಿದ್ದು ಗುರುವಾರನೇ. ಹೀಗಾಗಿ ನನ್ನ ಬೆನ್ನ ಹಿಂದೆ ಯಾವಾಗಲೂ ರಾಯರಿದ್ದಾರೆ ಅನ್ನೋಂಥ ಒಂದು ನಂಬಿಕೆ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಈ ಪವರ್ ಸಿನಿಮಾದಲ್ಲಿ ಕವಿರಾಜರು ಒಂದು ಹಾಡು ಬರ್ತಾರೆ, ಗುರುವಾರ ಸಂಜೆ ಅಂತ. ನೋಡಿ, ಎಲ್ಲಿಂದ ನೀವು ಸಿನಿಮಾದವರು ವಾರ ಬಂತಮ್ಮ, ಗುರುವಾರ ಬಂತಮ್ಮ.
ಎಸ್ ಮೇಡಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೊ ಗುರುವಾರ ಅಂದರೆ ಗುರುಗಳ ವಾರ. ಹಾಗೆ ನನಗೆ ಮದುವೆ ಆದಮೇಲೆ ನನ್ನ ಗಂಡ ಸಿಕ್ಕಿದ್ದು ಅವ್ರು ಪ್ರತಿ ಗುರುವಾರ ಮಠಕ್ಕೆ ಹೋಗಿನೇ ಬರ್ತಾರೆ. ಎಲ್ಲಿದ್ದರೂ ಗುರುವಾರ ತಪ್ಸಲ್ಲ ಅಂತ ಒಳ್ಳೆ ಗಂಡ ಕೊಟ್ಟಿದ್ದಾರೆ ನನಗೆ. ಏನೇ ಆದರೂ ಅದು ಗುರುವಾರ ಅಂತ ನಾನು ಅನ್ಕೋತೀನಿ. ಗುರುಗಳು ಬಂದು ಹಿಂದಿದ್ದಾರೆ ಅಂತ ಅನ್ಕೋತೀನಿ. ಪ್ರತಿಯೊಬ್ಬ ವೀಕ್ಷಕರು ಪ್ರೇಕ್ಷಕರಿಗಲ್ಲೂ ನಾನು ಗುರುಗಳಿದ್ದಾರೆ, ಅವರಲ್ಲೂ ಗುರುಗಳಿದ್ದಾರೆ ಅಂತ ಅನ್ಕೋತೀನಿ. ಅವ್ರ ಸಪೋರ್ಟ್ ಇಲ್ಲದೆ ಡೆಫಿನೆಟ್ಲಿ ಇಷ್ಟೊಂದು ಸೀರಿಯಲ್ ಪಬ್ಲಿಸಿಟಿ ಆಗಿ ಗುರುತಿಡಿಯೋದು, ಎಲ್ಲ ಪ್ರತಿಯೊಂದು ಕಲಾವಿದರನ್ನು ಗುರುತಿಡಿದು ಇಷ್ಟೊಂದೆಲ್ಲ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಸೊ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ರಾಯರಿದ್ದಾರೆ, ನಂಬಿಕೆ ಇಡಿ, ನಿಮ್ಮನ್ನು ಒಂದು ಒಳ್ಳೆ ದಾರಿಗೆ ಅವರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ. ಸರ್, ನಂಗೆ ಈಗ ಒಂದು ಕ್ಷಣಕ್ಕೊಂದು ಹೊಳಿತಾ ಇದೆ. ಗೋಪಿಕಾಂಬೆ ಏನು ಮಾಡ್ತಾರೆ ಅಂತ, ಒಂದು ಹುಟ್ಟೋ ಮಕ್ಕಳಿಗೆ ಅಥವಾ ಹೊಸ ಕಂಪ್ನಿಗೆ ಏನು ಹೆಸರು ಇಡ್ತಾರೆ ಅಂತ. ಗುರುವಾರದವ್ರಲ್ವ ಇವರು, ಏನಿರ್ಬೋದು ಮೇಡಮ್? ಗುರುರಾಜ ಅಂತ ಇಡ್ಬೋದು. ನನ್ನ ಮಗನ ಹೆಸರೇ. ಹುಡುಗಿ ಹುಟ್ಟಿದ್ರೆ ಗುರುಪ್ರಿಯ ಅಂತ ಇಡ್ಬೋದು. ಇಲ್ಲ, ಪರಿಮಳ ಅಂತ ಹೇಳ್ಬೋದು. ಪರಿಮಳ ಅಂತ ಇಡ್ಬೋದು. ರಾಯರು ಬರ್ದಿದ್ದು ಅಂತ. ನಾನೇ ಕಂಪ್ನಿ ಓಪನ್ ಮಾಡಿಬಿಟ್ರೆ ಗುರು ಎಂಟರ್ಪ್ರೈಸ್ ರಾಪ್ ಅವರ್ ಅಂತ ಹೇಳ್ಬೋದು. ರಾಪ್ ಅವರ್. ಗುರು ಬರ್ಬೇಕಲ್ಲ ಸರ್, ಗುರು ಬರ್ಬೇಕಲ್ಲ. ಗುರು ಬರಬೇಕು. ಗುರುಬಲ ಇವರು. ಎಸ್, ನೀವು ಅನ್ಕೊಂಡಂಗೆಲ್ಲ ಆಗಲಿ, ಇಬ್ರಿಗೂ ಒಳ್ಳೇದಾಗಲಿ. ನಿಮ್ಮಿಬ್ಬರನ್ನ ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಾವು ನೋಡುವ ಹಾಗಾಗಲಿ. ಮತ್ತೆ ಮತ್ತೆ ನಾವು ನಿಮ್ಮ ಬಗ್ಗೆ, ನಿಮ್ಮ ಪಾತ್ರಗಳ ಬಗ್ಗೆ ಜನರಂತೆ ನಾವು ನಿಮ್ಮ ಜೊತೆ ಬಂದು ಮಾತನಾಡೋವಾಗಲಿ. ಇಬ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಕೇಳಿದ್ರಲ್ಲ, ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ಇಂಥ ಈ ಕಲಾವಿದರಿಗೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಇದೇ ರೀತಿಯ ಪ್ರಯತ್ನದ ಜೊತೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಿಮ್ಮ ಆಶೀರ್ವಾದ ಕೂಡ ನಂಗೆ ಅಷ್ಟೇ ಅಗತ್ಯ. ಥ್ಯಾಂಕ್ ಯು.